Hello, sir. Shall we start? Yes, ma'am, you can start. Okay. Sir. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಓಕೆ, ಸೊ ನಾವು ಇವತ್ತು ಯಾವ ಪಾಠವನ್ನ ಹೇಳ್ತಾ ಇದ್ವಿ? ಅಪವರ್ತಿಸುವಿಕೆ. ಹೌದಾ? ಯಾವ್ದು ಹಾಗಾದ್ರೆ? ಅಪವರ್ತಿಸುವಿಕೆ. ಅಪವರ್ತಿಸುವಿಕೆ, ಫ್ಯಾಕ್ಟರೈಸೇಷನ್ ಅಂತ ಕರಿತೇವೆ ನಾವು. ಹೌದಾ? ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದೆ. ಓಕೆ, ಸೊ ಕ್ಲಾಸ್ 8th. ಒಂದು ಸೆಕೆಂಡ್. ಸೊ ಈ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ವಾರ್ಮ್ ಅಪ್ ಆಕ್ಟಿವಿಟೀಸ್ ಅನ್ನು ನೋಡ್ಕೊಂಡು ನಾವು ಆಮೇಲೆ ಈ ಒಂದು ನಮ್ಮ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ಒಂದ್ ಸೆಕೆಂಡ್. ಎಲ್ಲಿದೆ ನೋಡ್ರಿ. ಸೊ ಇಷ್ಟೊತ್ತವರೆಗೂ ಕ್ಲಾಸ್ ಕೇಳಿ ಬೋರ್ ಆಗಿರ್ತೈತಲ್ಲ, ಹಾಗಾಗಿ ಒಂದು ವಾರ್ಮ್ ಅಪ್ ಆಕ್ಟಿವಿಟೀಸ್ ಅನ್ನ ನೋಡ್ತಾ ನಾವೇನ್ ಮಾಡೋಣ, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ, ಫಸ್ಟ್ ಕ್ವಶನ್ ಏನಿದೆ? ವಾಟ್ ಕ್ಯಾನ್ ಯು ಡೂ? ಏನ್ ಮಾಡ್ಬೋದು ನೀವು? ಏನ್ ಮಾಡ್ತಾ ಇದ್ದೀರಿ? ಹೌದಾ? ಸೊ ನೀವೇನ್ ಮಾಡ್ತಾ ಇದ್ದೀರಿ ಇವಾಗ? ಏನಾಗ್ತಾ ಇದೆ? ನೀವು ಈಗ ಮ್ಯಾಥ್ಸ್ ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ದೀರಿ, ಅಥವಾ ಮತ್ತೇನೋ ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಇರ್ಬೋದು. ಓಕೆ, ನೆಕ್ಸ್ಟ್ ಮತ್ತೊಂದು ಕಾರ್ಡ್ ನೋಡೋಣ. ಓಕೆ, ಡೂ ಯು ಹ್ಯಾವ್ ಅ ಬೆಸ್ಟ್ ಫ್ರೆಂಡ್? ವಾಟ್ ಡಸ್ ಸಿ ಆರ್ ಹಿ ಲೈಕ್ ಟು ಡೂ? ಹೌದಾ? ನಿಮ್ಗೆ ಯಾರಾದ್ರೂ ಬೆಸ್ಟ್ ಫ್ರೆಂಡ್ ಇದಾರ? ಇದ್ದೇ ಇರ್ತಾರೆ. ಹೌದಾ? ಸೊ ನಿಮ್ಮ ಕ್ಲಾಸ್ ನಲ್ಲಿ ಒಬ್ರು ಅಥವಾ ಇಬ್ರು ನಿಮ್ಗೆ ಬೆಸ್ಟ್ ಫ್ರೆಂಡ್ ಅಂದ್ರೆ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೋ. ಅವ್ರು ಇಲ್ದೆ ನೀವು ಇರ್ಲಿಕ್ಕೆ ಆಗುದಿಲ್ಲ. ಮೇ ಬಿ ಅವ್ರು ಸ್ಕೂಲ್ ಬಿಟ್ಟಾಗ ನೀವು ಸ್ಕೂಲ್ ಬಿಡ್ತಿರ್ತೀರಿ. ಹೌದಾ? ಆಮೇಲೆ ನಿಮ್ಗೆ ಇದಾರ ಅನ್ಕೋತೀನ. ಆಬ್ವಿಯಸ್ಲಿ ಎಲ್ಲರಿಗೂ ಇದ್ದೇ ಇರ್ತಾರೋ. ವಾಟ್ ಡಸ್ ಸಿ ಆರ್ ಹಿ ಲೈಕ್ ಟು ಡೂ? ಏನ್ ಮಾಡ್ಲಿಕ್ಕೆ ಅವ್ರು ಇಷ್ಟ ಪಡ್ತಾರೋ ನಿಮ್ಮ ಬೆಸ್ಟ್ ಫ್ರೆಂಡು? ಹೇಳ್ಬೋದಾ ಯಾರಾದ್ರೂ? ಓಕೆ, ಅವ್ರು ಏನಾದ್ರು ಒಂದಿಷ್ಟು ಜನಕ್ಕೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಇಷ್ಟ ಇರ್ತೈತಿ, ಒಂದಿಷ್ಟು ಜನಕ್ಕೆ ಸುತ್ತಾಡ್ಲಿಕ್ಕೆ ಇಷ್ಟ ಇರ್ತೈತಿ. ಹೌದಾ? ಒಂದಿಷ್ಟು ಜನಕ್ಕೆ ಬರೀ ಓದ್ಲಿಕ್ಕೆ ಇಷ್ಟ ಇರ್ತೈತಿ, ಆಟ ಆಡ್ಲಿಕ್ಕೆ ಇಷ್ಟ ಇರ್ತೈತಿ. ಹೌದಾ? ಸೊ ಅವ್ರವ್ರ ಒಂದು ಟೇಸ್ಟ್ ಅಥವಾ ಅವ್ರ ಲೈಕ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಯುವರ್ ಹಾಬಿ? ನಿಮ್ಮ ಒಂದು ಹವ್ಯಾಸಗಳೇನು? ಏನ್ ಮಾಡ್ತೀರಿ? ಹವ್ಯಾಸಗಳಂದ್ರೆ ಓದೋದು ಬರೆಯೋದು ಅಂತಲ್ಲ. ಈ ಓದೋದು ಬರೆಯೋದು ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ಮತ್ ನಿಮ್ಗೆ ಏನ್ ಹಾಬಿ? ಖಾಲಿ ಇದ್ದಾಗ ಸಮ್ ಸ್ಟೂಡೆಂಟ್ಸ್ ಏನ್ ಮಾಡ್ತಿರ್ತಾರ, ಪೇಪರ್ ಕಟ್ಟಿಂಗ್ ಮಾಡ್ತಿರ್ತಾರ. ಅವೆಲ್ಲ ಅವ್ರದ್ದು ಏನಾಗ್ತಿರ್ತೈತಿ, ಇಂಟ್ರೆಸ್ಟಿಂಗ್ ಏನಂತಾರ, ಅದ ಒಂದು ಸಬ್ಜೆಕ್ಟ್ ನಲ್ಲಿ ಅವ್ರಿಗೆ ಏನಾಗಿರ್ತೈತಿ, ಇಂಟ್ರೆಸ್ಟ್ ಇರ್ತೈತಿ. ಹೌದಾ? ಸೊ ಒಂದಿಷ್ಟು ಜನ ಏನ್ ಮಾಡಿರ್ತಾರ, ಸುಮ್ನೆ ಕ್ಲಾಸ್ ಗ್ಯಾಪ್ ಇತ್ತಂದ್ರ ಸಾಕು, ಅವ್ರ ಏನ್ ಮಾಡ್ತಾ ಇರ್ತಾರೋ ಏನೋ ಯಾವುದೇ ಒಂದು ಶೇಪ್ ನಲ್ಲಿ ಪೇಪರ್ಸ್ ಗಳನ್ನ ಕಟ್ಟಿಂಗ್ ಮಾಡ್ತಾ ಇರ್ತಾರೆ. ಅದು ಹಾಬಿ. ಹೌದಾ? ಸೊ ಇಲ್ಲ ಓದೋದು ಬರೆಯೋದು ಅಂತಲ್ಲ. ಒಂದಿಷ್ಟು ಜನಕ್ಕೆ ಏನಾಗ್ತಿರ್ತೈತಿ, ಸಮ್ ಲೇಡೀಸ್ ಏನ್ ಮಾಡ್ತಿರ್ತಾರ ಅಂದ್ರೆ, ಹುಡುಗ್ಯಾರ ಏನ್ ಮಾಡ್ತಿರ್ತಾರ ಹೇಳ್ರಿ, ಸಮ್ ಕ್ಲಾಸ್ ಖಾಲಿ ಇತ್ತಂದ್ರ ಸುಮ್ನೆ ಕೈ ಮೇಲೆ ಮೆಹಂದಿ ಬಿಡಿಸ್ತಿರ್ತಾರ. ಅದ ಅವ್ರದ್ದೊಂದು ಏನಂತಂದ್ರ ಅದ್ರದ್ದು ಇಂಟ್ರೆಸ್ಟ್, ಅವ್ರಿಗೆ ಹಾಬಿ. ಹೌದಾ? ಸೊ ಹಾಗಾಗಿ ನಿಮ್ಮ ಒಂದು ಏನದು ಹಾಬಿ ಏನಂತ ಹೇಳ್ಬೋದು. ಹೌದಾ? ಓಕೆ, ನೆಕ್ಸ್ಟ್, ವಾಟ್ ಈಸ್ ಯುವರ್ ಫೇವ್ರೆಟ್ ಸ್ಪೋರ್ಟ್? ನಿಮ್ಮ ಒಂದು ಫೇವ್ರೆಟ್ ಆಟ ಯಾವುದು? ಯಾವ್ದಿರ್ಬೋದು? ಖೋಖೋ, ಕಬಡ್ಡಿ, ವಾಲಿಬಾಲ್, ಕ್ರಿಕೆಟ್. ಹೌದಾ? ಸೊ ನಿಮ್ಗೆ ಯಾವ ಸ್ಪೋರ್ಟ್ಸ್ ಯಾವ್ದು ಇಷ್ಟ ಅಂತ ಹೇಳಿ ನೋಡ್ಬೇಕು. ಹೌದಾ? ವಾಟ್ ಈಸ್ ಯುವರ್ ಫೇವ್ರೆಟ್ ಸ್ಪೋರ್ಟ್? ಓಕೆ, ನೆಕ್ಸ್ಟ್, ವಾಟ್ ಡು ಯು ಹ್ಯಾವ್ ಇನ್ ಯುವರ್ ಫ್ಯಾಮಿಲಿ? ನಿಮ್ ಮನೇಲಿ ನೀವ್ ಏನಿದೆ, ನಿಮ್ ಮನೇಲಿ ಎಕ್ಸ್ಟ್ರಾ ಏನೋ ಒಂದು ಸಮಥಿಂಗ್ ಸ್ಪೆಷಲ್. ಹೌದಾ? ವಾಟ್ ಡು ಯು ಹ್ಯಾವ್ ಇನ್ ಯುವರ್ ಫ್ಯಾಮಿಲಿ? ಹೌದಾ? ಸೊ ನಿಮ್ ಮನೇಲಿ ಇಂಥದಿಂದ ಏನೋ ಸ್ಪೆಷಲ್ ಆಗಿದೆ, ಅಥವಾ ಡೈಲಿ ಎಲ್ಲರ ಮನೆಗೆ ಎಲ್ಲಾ ತರದ ಸಾಮಾನ್ಸ್ಗಳು ಇರ್ತಾವ, ಬಟ್ ಸ್ಪೆಷಲ್ ಆಗಿ ಇಂಥದ್ದೇನೋ ಇದೆ ನಮ್ಮ ಮನೇಲಿ ಅಂದ್ರೆ ಯಾವುದು? ಓಕೆ, ನೆಕ್ಸ್ಟ್, ವಾಟ್ ಆರ್ ಯು ವಿಯರಿಂಗ್ ಟುಡೇ? ಇವತ್ತು ಯಾವ ಡ್ರೆಸ್ ಹಾಕೊಂಡಿರ್ ನೀವು? ಅಬ್ವಿಯಸ್ಲಿ ಎಲ್ಲರೂ ಇವತ್ತ ಸ್ಯಾಟರ್ಡೆ, ಐ ಥಿಂಕ್ ವೈಟ್ ಯೂನಿಫಾರ್ಮ್ ಹಾಕೊಂಡಿರ್ತೀರಿ. ಹೌದಾ? ಏನ್ ಕಲರ್ ಡ್ರೆಸ್ ಹಾಕೊಂಡ್ ಬಂದಿರೋ? ಇಲ್ಲ. ಮೇ ಬಿ ಯಾರಾದ್ರೂ ಬರ್ತ್ಡೇ ಇದ್ರ ಮೇ ಬಿ ಕಲರ್ ಡ್ರೆಸ್ ಹಾಕೊಂಡ್ ಬಂದಿರ್ಬಹುದು. ಬಿಟ್ರೆ ಎಲ್ಲರೂ ಇವತ್ತು ಏನಾಗಿರ್ತೈತಿ ಹೇಳ್ರಿ, ವೈಟ್ ಡ್ರೆಸ್, ಯಾಕಂದ್ರ ಸ್ಯಾಟರ್ಡೇ. ಓಕೆ, ನೆಕ್ಸ್ಟ್, ವಾಟ್ ಡು ಯು ಲೈಕ್
ಟು ಡೂ ವಿತ್ ಯೋರ್ ಫ್ರೆಂಡ್ಸ್. ಹೌದಾ? ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಏನ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ? ವಾಟ್ ಡು ಯು ಲೈಕ್ ಟು ಡೂ ವಿತ್ ಯೋರ್ ಫ್ರೆಂಡ್ಸ್? ಓಕೆ, ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಏನ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲಾದ್ರೂ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಿರೋ, ಅಥವಾ ನೀವು ಎಲ್ಲರೂ ಗ್ರೂಪ್ ಸ್ಟಡಿ ಮಾಡ್ಲಿಕ್ಕೆ ಇಷ್ಟಪಡ್ತಿರೋ, ಆಟ ಆಡ್ಲಿಕ್ಕೆ ಇಷ್ಟಪಡ್ತಿರೋ, ಅಥವಾ ಸುಮ್ನೆ ಹರಟಿ ಹೊಡೆಯೋದಂದ್ರೇನು? ಸುಮ್ನೆ ಸಿನಿಮಾ ಸ್ಟೋರಿ ಹೇಳೋದು, ಅಥವಾ ಏನೋ ಬೇರೆ ಬೇರೆ ಗಾಸಿಪ್ ಎಲ್ಲ ಮಾತಾಡೋದು, ಈ ರೀತಿ. ಹೌದಾ? ಸೊ ಹಾಗಾದ್ರೆ ನಿಮ್ಗೆ ಏನಾದ್ರೂ ಏನ್ ಮಾಡ್ಬೇಕು ಅಂತ ಹೇಳಿ ಆಸೆ ಇದೆ. ಓಕೆ, ಸೊ ನೆಕ್ಸ್ಟ್, ವಾಟ್ ಜಾಬ್ಸ್ ಡು ಯು ನೋ? ನಿಮ್ಗೆ ಯಾವ ಕೆಲಸ ಗೊತ್ತಿದೆ? ಯಾವ ಕೆಲಸ ನಿಮ್ಗೆ ಇದ್ ಮಾಡಬಹುದು ಅಂತ ಹೇಳಿ ಗೊತ್ತಿದೆ? ಈ ಗರ್ಲ್ಸ್ ಆಲ್ಮೋಸ್ಟ್ 8th ಸ್ಟ್ಯಾಂಡರ್ಡ್ ಇದಿರಲ್ಲ, ಸೊ ಸ್ವಲ್ಪ ಏನಾದ್ರು ನಿಮ್ಗೆ ಅಡಿಗೆ ಮಾಡೋದು ಇರ್ಬೋದು, ಅಥವಾ ನಿಮ್ಗೆ ಏನಾದ್ರು ಈಗ ಹೇಳಿದೆಲ್ಲ ಮೆಹಂದಿ, ಅಥವಾ ನಿಮ್ಗೆ ಏನೋ ಬೇರೆ ಕೆಲಸ, ಅಥವಾ ಹುಡುಗರಿಗೆ ಇಂಥದ್ ಯಾವ ಕೆಲಸ ನಂಗೆ ಗೊತ್ತಿದೆ? ಓಕೆ, ನೆಕ್ಸ್ಟ್, ವಾಟ್ ಡಿಡ್ ಯು ಡೂ ಯೆಸ್ಟರ್ಡೇ? ನೀವು ನಿನ್ನೆ ಏನ್ ಮಾಡಿದ್ರಿ? ನಿನ್ನೆ ಯಾವ ವಾರ? ಫ್ರೈಡೆ, ಶುಕ್ರವಾರ. ಏನ್ ಮಾಡಿದ್ರಿ? ನೆನ್ಪ್ ಮಾಡ್ಕೋರಿ, ಏನ್ ಮಾಡಿದ್ರಿ? ಡೈಲಿ ರುಟೀನ್ ಅಲ್ಲ, ಒಂದ್ ಸ್ಪೆಷಲ್ ಏನಾದ್ರೂ ಇದೆಯಾ ಅಂತ ಹೇಳಿ. ಓಕೆ, ನೆಕ್ಸ್ಟ್, ಲಾಸ್ಟ್, ವಾಟ್ ಈಸ್ ಯೋರ್ ಫೇವ್ರೆಟ್ ಕಲರ್? ನಿಮ್ಗೆ ಬಹಳ ಫೇವ್ರೆಟ್ ಅಂದ್ರೆ ನಿಮ್ಗೆ ಇಷ್ಟವಾದಂತ ಬಣ್ಣ ಯಾವುದು? ವಾಟ್ ಈಸ್ ಯೋರ್ ಫೇವ್ರೆಟ್ ಕಲರ್? ಓಕೆ, ಪಿಂಕ್ ಇರ್ಬೋದು, ರೆಡ್ ಇರ್ಬೋದು, ಬ್ಲೂ ಇರ್ಬೋದು, ಬ್ಲಾಕ್ ಇರ್ಬೋದು, ವೈಟ್ ಇರ್ಬೋದು. ಇವೆಲ್ಲ ನಿಮಗೆ ನಿಮ್ಮ ಇಷ್ಟ, ಯಾವ್ದು ನಿಮ್ಮ ಒಂದು ಫೇವ್ರೆಟ್ ಕಲರ್ ಅಂತ ಹೇಳಿ. ಗೊತ್ತಾಯ್ತಾ? ಸ್ವಲ್ಪ ಜಸ್ಟ್ ನಾವೇನ್ ಮಾಡಿದ್ವಿ ಇವಾಗ, ವಾರ್ಮ್ ಅಪ್ ಆಕ್ಟಿವಿಟಿ. ನೀವು ಇಷ್ಟೊತ್ತವರೆಗೂ ಏನಾಗಿರ್ತೈತಿ, ಇವತ್ತ ಸ್ಯಾಟರ್ಡೆ ಇರೋದ್ರಿಂದ ಮುಂಜಾನೆ MD, ಆಮೇಲೆ ಏನಾಗಿರ್ತೈತಿ, ಟಿಫಿನ್ ಮಾಡಿರ್ತೀರಿ. ಸ್ವಲ್ಪ ಈ ಕ್ಲಾಸಿಗೆ ಸ್ವಲ್ಪ ವಾರ್ಮ್ ಅಪ್ ಇರ್ಲಿ ಅಂತ ಹೇಳಿ ನಾನು ಈ ಒಂದು ಆಕ್ಟಿವಿಟೀಸ್ ಅನ್ನ ಮಾಡಿಸ್ದೆ. ಓಕೆ, ಸೊ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ ನಾನು. ಓಕೆ, ಸೊ ಇವಾಗ ನಮ್ಮ ಒಂದು ನೆಕ್ಸ್ಟ್ ಸೆಷನ್ ಏನಂದ್ರ ಶಬ್ದಗಳು, ಡಿಕ್ಟೇಷನ್ ವರ್ಡ್ಸ್ ಗಳನ್ನ ಕೊಡ್ತೀನಿ. ಅದಾದ್ಮೇಲೆ ನಾವು ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ನಮ್ಮ ಡಿಕ್ಟೇಷನ್ ವರ್ಡ್ಸ್ ಗಳು ಯಾವುದು? ಫಸ್ಟ್ ಒಂದ್ ಬರ್ಕೋರಿ. ಫಸ್ಟ್ ಡಿಕ್ಟೇಷನ್ ವರ್ಡ್ ಯಾವ್ದಂದ್ರ ದ್ವಿಪದೋಕ್ತಿ. ದ್ವಿಪದೋಕ್ತಿ ಫಸ್ಟ್ ವರ್ಡ್ ಯಾವುದು? ದ್ವಿಪದೋಕ್ತಿ. ನೆಕ್ಸ್ಟ್, ಸೆಕೆಂಡ್ ವರ್ಡ್ ಪದ. ಎರಡನೇ ಶಬ್ದ ಪದ. ನೆಕ್ಸ್ಟ್, ಮೂರನೇದ್ದು ಬೀಜೋಕ್ತಿ. ಮೂರನೇ ಪದ ಯಾವುದು? ಬೀಜೋಕ್ತಿ. ನೆಕ್ಸ್ಟ್, ನಾಲ್ಕನೇ ಪದ ಸಮೀಕರಣ. ಸಮೀಕರಣ. ನೆಕ್ಸ್ಟ್, ಐದನೇದ್ದು ಅಪವರ್ತನ. 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 ಓಕೆ, ಸೊ ಹಾಗಾದ್ರೆ ನಾನು ಇನ್ನೊಂದ್ಸಲ ಮತ್ತೊಂದ್ಸಲ ಹೇಳ್ತೇನೆ ನೋಡ್ರಿ 5 ಶಬ್ದಗಳನ್ನ. ಫಸ್ಟ್ ಶಬ್ದ ದ್ವಿಪದೋಕ್ತಿ, ಎರಡನೇ ಶಬ್ದ ಪದ, ಮೂರನೇ ಪದ ಬೀಜೋಕ್ತಿ, ನಾಲ್ಕನೇ ಪದ ಸಮೀಕರಣ, ಐದನೇ ಪದ ಅಪವರ್ತನ. ಹೌದಾ? ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ಏನೇನ್ ಡಿಸ್ಕಸ್ ಮಾಡಿದ್ವಿ? ಈ ಅಪವರ್ತನಗಳ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾನು ಹೇಳಿದ್ದೆ. ಅಪವರ್ತನಗಳಂದ್ರೇನು? ಅವುಗಳ ಗುಣಾಕಾರದ ಗುಣಲಬ್ಧವನ್ನಾಗಿ ನಾವು ಬರೀದು. ಅದ್ರ ಜೊತೆಗೆ ನಿಮ್ಗೆ MCQ ಟೆಸ್ಟ್ ಕೂಡ ನಾನು ಕಂಡಕ್ಟ್ ಮಾಡಿದ್ದೆ. ಹೌದಾ? ಅಪವರ್ತನಗಳಂದ್ರೇನು? ನಾವು ಅದ್ರದ್ದು ಗುಣಾಕಾರದ ಭಾಗಗಳನ್ನಾಗಿ ನಾವು ಬರ್ದಿದ್ವಿ. ಅವೆಲ್ಲ ನಿಮ್ಗೆ ನೆನಪಿದಾವು ಅನ್ಕೋತೀನ. ಅದರ ಜೊತೆಗೆ ನಾನು ಮತ್ತೊಂದು ಟಾಪಿಕ್ ಅನ್ನ ಏನ್ ಮಾಡಿದ್ದೆ, ಡಿಸ್ಕಸ್ ಮಾಡಿದ್ದೆ. ಯಾವ್ದಂದ್ರ ನಿತ್ಯ ಸಮೀಕರಣದ ಸಹಾಯದಿಂದ ಅಪವರ್ತಿಸುವಿಕೆ. ಸೊ ಈ ಅಪವರ್ತನಗಳಂದ್ರೇನು? ನಮ್ಗೆ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಏನಂತೀರಿ ನಾವು, ಈಸಿ ಇದ್ದಿದ್ದು ನಾವು ಮಾಡಬಹುದು. ಹೌದಾ? ಬಟ್ ನಮ್ಗೊಂದ್ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಆಯ್ತಂದ್ರ ನಾವು ಸಾಮಾನ್ಯವಾಗಿ ಬೇಸಿಕ್ ಅನ್ನ ಇಟ್ಕೊಂಡು ನಮ್ಗೆ ಅಪವರ್ತನ ಮಾಡ್ಲಿಕ್ಕೆ ಬರುದಿಲ್ಲ. ಅಂತ ಟೈಮ್ ನಲ್ಲಿ ನಾವ್ ಏನನ್ನ ಯೂಸ್ ಮಾಡ್ತೇವೆ ಅಂದ್ರೆ ನಿತ್ಯ ಸಮೀಕರಣಗಳು, ಅಂದ್ರೆ ಫಾರ್ಮುಲಾಸ್ಗಳು. ಹೌದಾ? ಸೂತ್ರಗಳು, ಗಣಿತದ ಸೂತ್ರಗಳು ಅಂತ ಕರಿತೇವೆ ನಾವು. ಹೌದಾ? ಸೊ ಅವ್ನ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಆದ್ರೂ ನಾನು ಮತ್ತೊಂದ್ಸಲ ಬರೆಸ್ತೇನೆ. ಯಾವ್ದಂದ್ರ ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಯಾವ್ದು? ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ. ಫಸ್ಟ್ ಒನ್ ಯಾವ್ದು? A
ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್. ಹೌದಾ? ಇದ್ರದ್ದೇನು ವಿಸ್ತೃತ ರೂಪ ನೀವೇ ಹೇಳ್ಬೇಕು ಇವಾಗ. ನಾನು ಲಾಸ್ಟ್ ಕ್ಲಾಸ್ ಒಳಗೆ ಬರ್ಸಿದ್ದೀನಿ. ಹೌದಾ? ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಬರ್ಸಿದ್ದೆ, ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್. ಓಕೆ, ಸೊ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಏನು? ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ is equal to a plus b into a minus b is equal to a square minus b square. a square minus b square ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಬರ್ಸಿದ್ದೆ ನೋಡ್ರಿ, ಯಾವುದು? x plus a into x plus b. ಹೌದಾ? ನೆನಪಿದ್ಯಾ? x plus a into x plus b ಅಂತ ಇದೆ. ಹೌದಾ? ಹಾಗಾದ್ರೆ ಇದ್ರದ್ದು ವಿಸ್ತೃತ ರೂಪ ಯಾವುದು? x ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂತ ಆಗತ್ತ. ಹೌದಾ? ಸೊ ಇಲ್ಲಿ ಏನಾಗತ್ತ, ಇವನ್ ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳೇಬೇಕು. ಯಾಕಂದ್ರೆ ನಿಮ್ಗ ಈಗಲ್ಲ, ಈಗಾದ್ರೂ ಆಯ್ತು, ನಿಮ್ಗ 9th 10th ಕೂಡ ಈ ಫಾರ್ಮುಲಾ. 10th ಯಾಕ, ನೀವು ಅಪ್ ಟು PUC ಇನ್ ಕೇಸ್ ಸೈನ್ಸ್ ತಗೊಂಡ್ರಿ ಅಂದ್ರೆ ನಿಮ್ಗೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವರೆಗೂ ನಿಮ್ಗೆ ಏನಾಗ್ತಾ ಇರ್ತೈತಿ, ಇವ್ನ ಪದೇ ಪದೇ ಅಲ್ಲಲ್ಲೇ ಯೂಸ್ ಮಾಡ್ತಿರ್ತಾರೆ. ಹಾಗಾಗಿ ಸ್ವಲ್ಪ ಇವನ್ನ ಬಹಳ ನೆನ್ಪಿಟ್ಕೊಳ್ಳೋದು ನಿಮ್ಗೆ ನೆಸೆಸಿಟಿ ಇದೆ. ಹೌದಾ? ಸೊ ನಿಮ್ಗೆ ನೆನ್ಪಿಟ್ಕೊಳಿಕ್ ಆಗ್ಲಿಲ್ಲ ಅಂದ್ರೆ ಒಂದು ಕಾರ್ಡ್ ಶೀಟ್ ನಲ್ಲಿ ತಗೊಂಡು ಇವನ್ ಸ್ವಲ್ಪ ದೊಡ್ಡ ದೊಡ್ಡ ಅಕ್ಷರನಲ್ಲಿ ಬರೆದು ನಿಮ್ಮ ಕ್ಲಾಸ್ ರೂಮ್ ನಲ್ಲಿ ಒಂದ್ ಕಡೆ ಹಾಕ್ರಿ. ನೀವು ಡೈಲಿ ಒಂದ್ಸಲ ಅದನ್ನ ಒಂದ್ಸಲ ಓದ್ಕೋರಿ ಅಂದ್ರೆ ನಿಮ್ಗೆ ಡೈಲಿ ನೆನ್ಪು ಉಳಿತೈತಿ. ಹೌದಾ? ಸೊ ನೆನ್ಪು ಉಳಿಲಿಕ್ಕೆ ಒಂದು ಟ್ರಿಕ್ಸ್ ಏನಂತಂದ್ರ, ಇದನ್ನ ಒಂದು ದೊಡ್ಡ ಕಾರ್ಡ್ ಶೀಟ್ ನಲ್ಲಿ ಬರೆದು, ಹೌದಾ, ನಿತ್ಯ ಸಮೀಕರಣಗಳು ಅಂತ ಬರೆದು ಇವನ್ ಏನ್ ಮಾಡುದು, 1 2 3 4 ಸೂತ್ರಗಳನ್ನ ಬರೆದು ಅದರದ್ದು ವಿಸ್ತೃತ ರೂಪವನ್ನ ಕೂಡ ಬರೆದು ಆ ಒಂದು ಕಾರ್ಡ್ ಶೀಟ್ ನಲ್ಲಿ ಬರೆದು ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಕ್ಲಾಸ್ ರೂಮ್ ನಲ್ಲಿ ಅದನ್ನ ಕರೆಕ್ಟ್ ಆಗಿ ನೇತ್ ಹಾಕ್ರಿ. ಹೌದಾ? ಸೊ ಅಲ್ಲಿ ಏನಾಗ್ತಿದೆ, ಡೈಲಿ ಒಂದ್ಸಲ ಸುಮ್ನೆ ಟೈಮ್ ಪಾಸಿಗೆ ಅಡ್ಡಾಡ್ತಿರ್ತಿರಲ್ಲ, ಅವಾಗ ಒಂದ್ಸಲ 4 ಫಾರ್ಮುಲಾನ ಓದಿ ಬಂದ ಕೂಡ್ರಿ. ಸೊ ನಿಮ್ಗೆ ಅದೇ ನೆನಪು ಉಳಿತಾ ಹೋಗ್ತೈತಿ ಅಂತ. ಓಕೆ, ಗೊತ್ತಾಯ್ತಾ? ಸೊ ಹಾಗಾದ್ರೆ ಇದ್ರ ಮೇಲೆ ಬರ್ತಕ್ಕಂತ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಓಕೆ, ವೆರಿ ಗುಡ್. ಸೊ ಪ್ರಾಬ್ಲಮ್ ಅನ್ನೋಕ್ಕಿಂತ ನಾವೇನ್ ಮಾಡೋಣ, ಈಗ ಡೈರೆಕ್ಟ್ ಆಗಿ ಎದಕ್ ಹೋಗ್ತೇವೆ ಹೇಳ್ರಿ, ಅಭ್ಯಾಸಕ್ಕೆ ಹೋಗೋಣ. ಹೌದಾ? ಇಲ್ಲೇ ಅಭ್ಯಾಸ 11.2 ಇದೆ ನೋಡಿ. ಹೌದಾ? ಅಭ್ಯಾಸ 11.2. ಹೌದಾ? ಸೊ ಇದರಲ್ಲಿ ಫಸ್ಟ್ ಬರ್ತಕ್ಕಂತ ಒಂದು ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡ್ತೇನೆ ನೋಡ್ರಿ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ, ಈ ಕೆಳಗಿನ ಬೀಜೋಕ್ತಿಗಳನ್ನ ಅಪವರ್ತಿಸಿ. ಈ ಕೆಳಗಿನ ಬೀಜೋಕ್ತಿಗಳನ್ನ ಅಪವರ್ತಿಸಿ ಅಂತ ಇದೆ. ಹೌದಾ? ಸೊ ಹಾಗಾದ್ರೆ ಇದನ್ನ ಯಾವ ರೀತಿ ಅಪವರ್ತಿಸ್ಬೇಕು, ಫಸ್ಟ್ ಕ್ವಶನ್ ಅನ್ನ ನೋಡೋಣ ಅಂತ. ಎ ಸ್ಕ್ವೇರ್, ಹೌದಾ, ಪ್ಲಸ್ 8a ಪ್ಲಸ್ 16 ಅಂತ ಇದೆ. ಸ್ವಲ್ಪ ಇದನ್ನ ನೋಡಿದ್ರೆ ನಿಮ್ಗೆ ಯಾವ ಒಂದು ನಿತ್ಯ ಸಮೀಕರಣ ಅನಿಸ್ತಾ ಇದೆ? ಇದು ಯಾವ ಒಂದು ನಿತ್ಯ ಸಮೀಕರಣ ಅನಿಸ್ತಾ ಇದೆ ಅಂದ್ರೆ ಇದು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗತ್ತ. ಹೌದಾ? ಇದು ಅದಕ್ಕೆ ಸಂಬಂಧಪಟ್ಟಿರುವಂತದ್ದು ಒಂದು ಇದಾಗಿದೆ. ಹೌದಾ? ಸೊ ಇಲ್ಲಿ ಏನಾಗತ್ತ, ಎ ಸ್ಕ್ವೇರ್ ಅಂದ್ರೆ ನಾ ಈಗ ಏನ್ ಬರಿಬೇಕು, ಇದನ್ನ ಸ್ವಲ್ಪ ಇದನ್ನ ಏನ್ ಮಾಡ್ಬೇಕು, ನಾನೀಗ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅದರದ್ದು ಮುಂದಿನ ವಿಸ್ತೃತ ರೂಪ ಏನ್ ಬರ್ಬೇಕು ನನಗಿಲ್ಲಿ, ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಬರ್ಬೇಕು. ಹೌದಲ್ಲ? ಹೌದಾ? ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಬರ್ಬೇಕಲ್ಲ, ಅದೇ ರೀತಿ ಇದನ್ನು ಕೂಡ ನಾವ್ ಏನ್ ಮಾಡ್ಬೇಕು, ಇವಾಗ ಈ ರೂಪದಲ್ಲಿ ಇದನ್ನ ಏನ್ ಮಾಡ್ಬೇಕು, ತರಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಎ ಸ್ಕ್ವೇರ್ ಅಂದ್ರೆ ಯಾವ ಪದ ಇಲ್ಲಿ ಸ್ಕ್ವೇರ್ ಆಗಿದೆ, ಒಂದೇ ಇದೆ. ಹಾಗಾಗಿ ನಾನು ಇದನ್ನ ಏನ್ ಬರಿತೀನಿ, ಎ ಬ್ರಾಕೆಟ್ ಸ್ಕ್ವೇರ್ ಅಂತ ಬರದೆ. ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ 2 ಆಯ್ತು. ಎ ಅನ್ನ ಆಸ್ ಇಟ್ ಈಸ್ ಇಡ್ರಿ. ಇಲ್ಲಿ ಬಿ ಬರ್ಬೇಕು ನಂಗೆ. ಒಂದ್ಸಲ ಬಿ ಬರೀತೀನಿ ತಡ್ರಿ. ಇಲ್ಲಿ ಬಿ ಸ್ಕ್ವೇರ್ ಅಂದ್ರೆ 16 ಇದೆ ನನ್ಗೆ. ಹಾಗಾದ್ರೆ ಬಿ ಅಂದ್ರೆ ಏನಾಗತ್ತ ಹೇಳ್ಬೋದಾ ನನ್ಗೆ? ಬಿ ಸ್ಕ್ವೇರ್ ಅಂದ್ರೆ 16 ಆಗಿದೆ. ಬಿ ಅಂದ್ರೆ ಏನಾಗತ್ತ?
ಅಂದ್ರ 16ರ ವರ್ಗಮೂಲ ಎಷ್ಟಾಗತ್ತ? ವೆರಿ ಗುಡ್, 4 ಆಗತ್ತ. ಅಂದ್ರೆ 4 ಬ್ರಾಕೆಟ್ ಸ್ಕ್ವೇರ್ ಅಂದ್ರ 4ಅನ್ನ 2 ಸತಿ ಗುಣಾಕಾರ ಮಾಡಿದಾಗ ನನ್ಗೆ ಎಷ್ಟು ಬರ್ತೈತಿ? 16 ಬರ್ತೈತಿ. ಹೌದಾ? 4ಅನ್ನ 2 ಸತಿ ನಾನು ಗುಣಾಕಾರ ಮಾಡಿದಾಗ ನಂಗೆ ಎಷ್ಟು ಬರ್ತೈತಿ? 16 ಬರ್ತೈತಿ. ಹೌದಾ? ಹಾಗಾದ್ರೆ ಈಗ ನಾನು ಇಲ್ಲಿ ಎಷ್ಟು ಬರಿಬೇಕು? ಹಾಗಾದ್ರೆ 4 ಬರಿಬೇಕು. ಓಕೆ, ಸೊ ಇವಾಗ ನನಗೆ ನನ್ನದ ಇದೇನು ಒಂದ್ಸಲ ಸಮ್ ಟೈಮ್ ನಿಮ್ಗೆ ಏನಾಗ್ತೈತಿ, ವರ್ಗಮೂಲ ತೆಗಿದಿರ್ಬೋದು ಅಥವಾ ಇಲ್ಲೇ 2ab ಬರೆಯೋದು ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇರ್ತೈತಿ. ಹಾಗಾಗಿ ನಾವು ಉಲ್ಟಾ ಗುಣಾಕಾರ ಮಾಡಿದ್ರ ಈ ಒಂದು ಲೈನ್ ಬರ್ತೈತಿಲ್ಲ ಒಂದ್ಸಲ ಚೆಕ್ ಮಾಡ್ಬೇಕು. ಈಗ ಎ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ, 2 4 8 ಎ ಇದೆ, ಬಂತ? 8 ಎ ಬಂತು. ಈ 4ಅನ್ನ 2 ಸತಿ ಗುಣಾಕಾರ ಮಾಡ್ರಿ ಎಷ್ಟಾಯ್ತು? 4 4 16 ಅಂತ ಆಯ್ತು. ಕರೆಕ್ಟಾ? ಹಾಗಾದ್ರೆ ಇದು ನಾವು ಮಾಡಿರುವಂತದ್ದು ಕರೆಕ್ಟ್ ಆಗಿದೆ. ಇವಾಗ ನೋಡ್ರಿ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂದಾಗ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂತ ಬರ್ದಿದ್ವಲ್ಲ, ಅದೇ ರೀತಿ ನಾ ಈಗ ಏನ್ ಬರಿಬೇಕು? ಎ ಜಾಗದೊಳಗೆ ಎ ಇದೆ, ಹಾಗಾದ್ರೆ ಎ ಬರೀತೀನಿ. ಪ್ಲಸ್ ಇಲ್ಲಿ ಬಿ ಜಾಗದಲ್ಲಿ ಏನಿದೆ? ನನ್ಗಿಲ್ಲಿ ಬಿ ಜಾಗದಲ್ಲಿ ಏನಿದೆ? ಎಕ್ಸಾಕ್ಟ್ಲಿ 4 ಇದೆ. ಹಾಗಾಗಿ ಎ ಪ್ಲಸ್ 4 ಬ್ರಾಕೆಟ್ ಸ್ಕ್ವೇರ್ ಅಥವಾ ಎ ಪ್ಲಸ್ 4 ಬ್ರಾಕೆಟ್ ಸ್ಕ್ವೇರ್ ಅಂತ ಬರೀಬಹುದು. ಈ ರೀತಿ ಇದ್ದುವಂತಹ ಈ ಬೀಜೋಕ್ತಿಯನ್ನ ನಾನು ಏನ್ ಮಾಡಿದೆ? ಅಪವರ್ತನ ಮಾಡಿದಾಗ ನನ್ಗೇನಾಯ್ತು? ಎ ಪ್ಲಸ್ 4 ಬ್ರಾಕೆಟ್ ಸ್ಕ್ವೇರ್. ಸೊ ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಮೇಡಮ್ ಏನಾದ್ರು ಅಪವರ್ತನಗಳಂದ್ರ ಲಾಸ್ಟ್ ಕ್ಲಾಸ್ ನೊಳಗೆ ಏನಾಗಿತ್ತು? ಬಿಡಿ ಬಿಡಿಯಾಗಿ ಬರ್ತಿದ್ರು. ಇಲ್ಲಿ ನೋಡಿದ್ರೆ ಬ್ರಾಕೆಟ್ ನಲ್ಲಿದೆ. ಸೊ ನೀವು ಇದನ್ನ ಈ ರೀತಿನೂ ಬರೀಬಹುದು. ಇಲ್ಲಿ ಸ್ಕ್ವೇರ್ ಅದರ ಅರ್ಥ ಏನು? ಇದನ್ನ 2 ಸತಿ ನಾವು ಗುಣಾಕಾರ ಮಾಡಿದೀವಿ ಅಂತ ಅರ್ಥ. ಹೌದಾ? ಹಾಗಾಗಿ ಇದನ್ನ ನಾನು ಏನ್ ಬರಿಬಹುದು? ಈ ರೀತಿನೂ ಬರಿಬಹುದು. ಎ ಪ್ಲಸ್ 4 ಎ ಪ್ಲಸ್ 4. ಈಗ ಹಾಗಾದ್ರೆ ಏನಾಯ್ತು? ಎ ಸ್ಕ್ವೇರ್ ಪ್ಲಸ್ 8a ಪ್ಲಸ್ 16 ಅದರ ಅಪವರ್ತನಗಳು ಏನಾದ್ವು ನನ್ಗಿಲ್ಲಿ? ಎ ಪ್ಲಸ್ 4 ಮತ್ತೆ ಇನ್ನೊಂದು ಎ ಪ್ಲಸ್ 4 ಅಥವಾ ಎ ಪ್ಲಸ್ 4 ಬ್ರಾಕೆಟ್ ಸ್ಕ್ವೇರ್. ನೀವು ಇಲ್ಲಿಗೆ ಈ ಲೆಕ್ಕವನ್ನು ಸ್ಟಾಪ್ ಮಾಡಿದ್ರು ಓಕೆ, ಬಟ್ ನೀವು ಇನ್ನೂ ಸ್ವಲ್ಪ ಮಾಡ್ಬೇಕು, ಇನ್ನೂ ಸ್ವಲ್ಪ ನಾಲೆಜ್ ಪರ್ಪಸ್ ಮಾಡ್ಬೇಕಂದ್ರೆ ಇಲ್ಲಿವರೆಗೂ ಮಾಡ್ಬೇಕು. ಅರ್ಥ ಆಯ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡಿ ರಬ್ ಮಾಡ್ಬೋದಾ? ಸೊ ಇದು ಕ್ವಶನ್ ಇದೆ. ಇದನ್ನ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ಬೇಕು ಇದು ಯಾವ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿದೆ ಅಂತ ಹೇಳಿ. ಹಾಗಾದ್ರೆ ಇದು ಯಾವ ಒಂದು ನಿತ್ಯ ಸಮೀಕರಣದಲ್ಲಿದೆ ಹೇಳ್ರಿ? ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಸೊ ಹಾಗಾದ್ರೆ ಅದರ ಅಪವರ್ತನಗಳನ್ನು ಯಾವ ರೀತಿ ಬರಿತೀವಿ ನಾವಿಲ್ಲಿ? ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂತ ಬರೆದಿವಿ. ಓಕೆ, ಸೊ ಅದನ್ನ ಈ ರೂಪದೊಳಗೆ ನಾನು ಬರಿತೀನಿ. ಇಲ್ಲೇ ನೋಡ್ರಿ, ಎ ಸ್ಕ್ವೇರ್ ಅಂದ್ರೆ ಇಲ್ಲಿ ಎ ಸ್ಕ್ವೇರ್ ಇದೆಯಲ್ಲ, ಎ ನ 2 ಸತಿ ಗುಣಾಕಾರ ಮಾಡಿದೆ ನಮ್ಗೆ. ಹಾಗಾಗಿ ಏನಾಯ್ತು? ಎ ಸ್ಕ್ವೇರ್ ಅಂತ ಬರದೆ. 2 ಅನ್ನ ಆಸ್ ಇಟ್ ಈಸ್ ಇಟ್ಟೆ. ಇಲ್ಲಿ ಎ ಇರೋದನ್ನ ಎ ಬರದೆ, ಬಟ್ ಇಲ್ಲಿ ಬಿ ಬೇಕು ನಂಗೆ. ಈ ಬಿ ನೋಡ್ಬೇಕಂದ್ರೆ ನನ್ಗೆ ಇಲ್ಲಿ ಹೋಗ್ಬೇಕು, ಅವಾಗ ಗೊತ್ತಾಗ್ತೈತಿ. ಇಲ್ಲಿ ಬಿ ಸ್ಕ್ವೇರ್ ಅಂದ್ರೆ 16 ಆಗಿದೆ. ಬಿ ಅಂದ್ರೆ ಎಷ್ಟು ಅಂದ್ರೆ ನೀವು ಅದನ್ನ ಅವಾಗ ಏನ್ ಮಾಡ್ಬೇಕು ಹೇಳ್ರಿ? ಆ ಬಿ ಸ್ಕ್ವೇರ್ ದ ವರ್ಗಮೂಲ ಅವನ್ನ ತೆಗಿಬೇಕು. 16ರ ವರ್ಗಮೂಲ. ಸೊ ನೀವು ಆಲ್ರೆಡಿ ಕಲ್ತಿರಿ, ವರ್ಗಗಳು ಮತ್ತು ವರ್ಗಮೂಲಗಳು ಅನ್ನೋ ಒಂದು ಪಾಠದಲ್ಲಿ ಕಲ್ತಿರಿ. 16ರ ವರ್ಗಮೂಲ ಎಷ್ಟು? 4. ಹಾಗಾಗಿ ನಾ ಇಲ್ಲಿ ಬಿ ಸ್ಥಾನದಲ್ಲಿ ಏನ್ ಬರಿಬಹುದು? 4 ಬರದೆ. ಇಲ್ಲಿ ಬಿ ಸ್ಕ್ವೇರ್ ಇರೋದ್ರಿಂದ ಬಿ ಸ್ಥಾನದಲ್ಲಿ 4 ಬ್ರಾಕೆಟ್ ಸ್ಕ್ವೇರ್ ಅಂತ ಬರದೆ. ಇವಾಗ ನೋಡ್ರಿ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅನ್ನ ಈ ರೂಪದೊಳಗೆ ಬರದೆ. ಹಾಗಾದ್ರೆ ಇದನ್ನ ಈ ರೂಪದೊಳಗೆ ಬರಿಬೇಕಂದ್ರ ಎ ಜಾಗದಲ್ಲಿ ಎ, ಬಿ ಜಾಗದಲ್ಲಿ ಬಿ ಬರೆದ್ ಬಿಟ್ರೆ ನಮಗೆ ಈಸಿ ಆಗ್ಬಿಡುತ್ತೆ. ಹೌದಾ? ಸೊ ಹಾಗಾದ್ರೆ ಈ ಎ ಜಾಗದಲ್ಲಿ ಏನಾಗಿದೆ? ಏನ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬಿ ಜಾಗದಲ್ಲಿ ಏನಾಗಿದೆ? ನಂಗಿಲ್ಲೇ 4 ಬಂದಿದೆ, ನಾನು 4 ಬರೀತೀನಿ. ಓಕೆ, ಸೊ ಎ ಪ್ಲಸ್ 4 ಅಥವಾ ಎ ಪ್ಲಸ್ 4 ಬ್ರಾಕೆಟ್ ಸ್ಕ್ವೇರ್. ಹಾಗಾದ್ರೆ ಎ ಸ್ಕ್ವೇರ್ ಪ್ಲಸ್ 8a ಪ್ಲಸ್ 16ರ ಅಪವರ್ತನಗಳು ಏನಾದ್ವು ನಮ್ಗೆ? ಎ ಪ್ಲಸ್ 4 ಇನ್ನೊಂದು ಎ ಪ್ಲಸ್ 4. ಕರೆಕ್ಟಾ? ಓಕೆ, ಸೊ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೋತೀನಿ ನಾನು. ಓಕೆ, ಇಲ್ಲೇ ಒಂದು ಸೆಕೆಂಡ್ ಕ್ವಶನ್ ಇದೆ, ಅದನ್ನ ನೀವೇ ಸಾಲ್ವ್ ಮಾಡ್ತೀರಿ ಅನ್ಕೋತೀನಿ. ನಂಗೆ ಇಲ್ಲೇ ಸಾಲ್ವ್ ಮಾಡಿ ಆನ್ಸರ್ ಅನ್ನ ಹೇಳ್ಬೇಕು. ಹೇಳ್ಬೋದಾ? ನೋಡೋಣ ಯಾವ ಸ್ಕೂಲ್ನವರು ಫಸ್ಟ್ ಹೇಳ್ತೀರಿ ಅಂತ ಹೇಳಿ. ಓಕೆ, ಸೊ ಸೆಕೆಂಡ್ ಕ್ವಶನ್ ಇಲ್ಲಿದೆ ನೋಡ್ರಿ. ಸೆಕೆಂಡ್ ಕ್ವಶನ್, ಪಿ ಸ್ಕ್ವೇರ್ ಮೈನಸ್ 10p ಪ್ಲಸ್ 25. ಹೌದಾ? ಪಿ ಸ್ಕ್ವೇರ್ ಮೈನಸ್ 10p ಪ್ಲಸ್ 25 ಅಂತ ಇದೆ.
ಓಕೆ. ಪಿ ಸ್ಕ್ವೇರ್ ಪ್ಲಸ್ 10 ಮೈನಸ್ 10p ಪ್ಲಸ್ 25 ಅಂತ ಇದೆ. ಓಕೆ, ನಾ ಎಲ್ಲಾ ಒಂದು ನಿತ್ಯ ಸಮೀಕರಣದಿಂದ ಒಂದೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ಓಕೆ, ಸೊ ಈಗ ಪಿ ಸ್ಕ್ವೇರ್ ಮೈನಸ್ 10p ಪ್ಲಸ್ 25 ಅಂದ್ರೆ ಇದು ಯಾವ ಒಂದು ರೂಪದಲ್ಲಿದೆ ನನ್ಗೆ ಹೇಳ್ಬೇಕು. ಫಸ್ಟ್ ನೀವು ಮಾಡ್ರಿ, 1 ನಿಮಿಷ ನಿಮಗೆ ಟೈಮ್ ಕೊಡ್ತೀನಿ, ಮಾಡ್ರಿ. ನೀವು ಮಾಡಿ ನನಗೆ ಏನ್ ಮಾಡ್ಬೇಕು, ಆನ್ಸರ್ ಮಾಡ್ಬೇಕು. ಈ ಒಂದು ಬೀಜೋಕ್ತಿಯ ಅಪವರ್ತನಗಳು ಯಾವುವು ಅಂತ ಹೇಳಿ. ಓಕೆ, ಓಕೆ. ಸೊ ಇದು ಯಾವ ಒಂದು ರೂಪದಲ್ಲಿದೆ ಅಂತ ನಾನು ಫಸ್ಟ್ ಬರೀತೇನೆ ನೋಡ್ರಿ. ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಇದನ್ನ ನಾನು ಯಾವ ರೀತಿ ಬರೀತೇನಂದ್ರ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿ ಬರೀತೇನೆ. ಕರೆಕ್ಟಾ? ಎ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್, ಅದನ್ನ ಅದರದ ಅಪವರ್ತನಗಳ ರೂಪದಲ್ಲಿ ಬರಿಬೇಕಂದ್ರೆ ನಂಗೆ ಏನಾಗತ್ತ, ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗಿದೆ, ನಿಮ್ಗೆ ನಿತ್ಯ ಸಮೀಕರಣದ ಸೂತ್ರದಲ್ಲಿ ನೀವೇನಾದಿರಿ, ಇದನ್ನ ಫಸ್ಟ್ ಬರೋದು, ಅದ್ರ ನೆಕ್ಸ್ಟ್ ಇದನ್ನ ಬರ್ದಿರಿ. ಬಟ್ ನಿಮಗೆ ಉಲ್ಟಾ ಅವರು ಹಿಂಗಿದ್ದದನ್ನ ಹಿಂಗ್ ಬರೀರಿ ಅಂತ ನಿಮ್ಗೆ ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ಇಲ್ಲಿ ಎ ಜಾಗದಲ್ಲಿ ಏನಾಗಿದೆ, ಇವಾಗ ನನ್ಗೆ ಪಿ ಬಂದಿದೆ. ನಾನು ಏನ್ ಮಾಡ್ತೇನೆ, ಪಿ ಬ್ರಾಕೆಟ್ ಸ್ಕ್ವೇರ್ ಅಂತ ಬರೀತೇನೆ. ಕರೆಕ್ಟಾ? ಮೈನಸ್ 2 ಎ ಜಾಗದಲ್ಲಿ ಏನ್ ಬಂತು ನನ್ಗೆ, ಇಲ್ಲಿ ಪಿ ಬಂತಾ? ಓಕೆ, ಇವಾಗ ಬಿ ಜಾಗದಲ್ಲಿ ನಾನು ಬರಿಬೇಕು. ಬಿ ಜಾಗ ಬರೆಯೋಕ್ಕಿಂತ ಮುಂಚೆ ಸ್ವಲ್ಪ ನೀವು ಇಲ್ಲಿ ಗ್ಯಾಪ್ ಬಿಟ್ಟು ಮೊದಲು ಇದನ್ನ ಬರ್ಕೋರಿ, ಅಂದ್ರೆ ನಿಮ್ಗ ಈಸಿ ಆಗ್ತೈತಿ. ಇಲ್ಲಿ ಬಿ ಸ್ಕ್ವೇರ್ ಜಾಗದಾಗ ಎಷ್ಟಾಯ್ತು, 25 ಇದೆ. ನನಗ್ ಬಿ ಸ್ಕ್ವೇರ್ ಬೇಡ, ಬಿ ಬೇಕು. ಹಾಗಾದ್ರೆ ಬಿ ಅಂದ್ರೆ ಎಷ್ಟಾಯ್ತು? ಎಕ್ಸಾಕ್ಟ್ಲಿ, ಅಂದ್ರ ನಿಮ್ಗೆ ಈಗಾಗ್ಲೇ ಹೇಳಿದ್ದೆ ನಾನು, 25ರ ನಾವು ವರ್ಗಮೂಲವನ್ನ ತೆಗಿಬೇಕು. ಹಾಗಾದ್ರೆ ಸ್ಕ್ವೇರ್ ರೂಟ್ 25ರ ಸ್ಕ್ವೇರ್ ರೂಟ್ ಏನಾಗತ್ತೆ ಹೇಳ್ರಿ ನಂಗೆ, 5 ಬ್ರಾಕೆಟ್ ಸ್ಕ್ವೇರ್ ಆಗತ್ತಾ. ಅವಾಗ ಇಲ್ಲಿ ನಿಮ್ಗೆ ಈಸಿಲಿ ಗೊತ್ತಾಗ್ಬಿಡ್ತು, ಆ 5ಅನ್ನ ಇಲ್ಲಿ ಬರಿಬೇಕು. ಕರೆಕ್ಟಾ? ಬರದ್ರಿ? ಇವಾಗ ನೋಡ್ರಿ, ಇದನ್ನ ಮತ್ತೊಂದ್ಸಲ ಗುಣಾಕಾರ ಮಾಡ್ಬಿಡ್ರಿ. ನಿಮ್ಗ ಅಂದ್ರೆ ನಿಮ್ಗ ನಾವ್ ಮಾಡಿರುವಂತಹ ಲೆಕ್ಕ ಕರೆಕ್ಟ್ ಆಯ್ದಿಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಟೆನ್ಷನ್ ಇರುದಿಲ್ಲ. ಹೌದಾ? ಇಲ್ಲಿ ಪಿ ಸ್ಕ್ವೇರ್ ಇದೆ. ಕರೆಕ್ಟಾ? ಮೈನಸ್ ಮೈನಸ್ ಇದೆ. 5 2 10, ಇದೊಂದು ಪಿ, 10 ಪಿ ಬಂತು. 5ಅನ್ನ 2 ಸತಿ ಗುಣಾಕಾರ ಮಾಡ್ರಿ, 5 5 25 ಬಂತು. ಕರೆಕ್ಟಾ? ಹಾಗಾದ್ರೆ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಆಯ್ತು. ಈಗ ಇದನ್ನ ಹಿಂಗಿದ್ದನ್ನ ನಾನು ಹಿಂಗ್ ಬರಿಬೇಕು. ಹಾಗಾಗಿ ಈಗ ಏನ್ ಮಾಡ್ತೇನೆ ನೋಡ್ರಿ, ಎ ಅಂದ್ರೆ ಏನಾಯ್ತಿಲ್ಲ, ಆಟೋಮೆಟಿಕ್ಲಿ ಎ ಜಾಗದೊಳಗೆ ಏನ್ ಬಂದಿದೆ ನನ್ಗಿಲ್ಲಿ, ಪಿ ಬಂದಿದೆ. ಕರೆಕ್ಟಾ? ಮೈನಸ್ ಮೈನಸ್ ಬರದೆ ಬಿ ಜಾಗದಲ್ಲಿ ಏನಿದೆ, ಬಿ ಜಾಗದಲ್ಲಿ ಏನ್ ಬಂದಿತಿ, 5 ಬಂದಿತಿ. ಓಕೆ, ವೆರಿ ಗುಡ್. ಇವಾಗ ಪಿ ಮೈನಸ್ 5 ಬ್ರಾಕೆಟ್ ಸ್ಕ್ವೇರ್. ಹಾಗಾದ್ರೆ ಪಿ ಸ್ಕ್ವೇರ್ ಮೈನಸ್ 10p ಪ್ಲಸ್ 25ರ ಅಪವರ್ತನಗಳು ಏನಂದ್ರ ಪಿ ಮೈನಸ್ 5 ಬ್ರಾಕೆಟ್ ಸ್ಕ್ವೇರ್ ಅಂದ್ರ ಪಿ ಮೈನಸ್ 5 ಇಂಟು ಬ್ರಾಕೆಟ್ ಪಿ ಮೈನಸ್ 5 ಅಂತ ನಮಗ್ ಗೊತ್ತಾಯ್ತು. ಓಕೆ, ಸೊ ಈ ರೀತಿ ನಾವ್ ಏನ್ ಮಾಡ್ಬೋದು, ನಿತ್ಯ ಸಮೀಕರಣಗಳ ಸಹಾಯದಿಂದ ನಿಮಗ್ ಗೊತ್ತಾಗಿರ್ಬಹುದು. ಲಾಸ್ಟ್ ಕ್ಲಾಸಿನ ಲೆಕ್ಕಗಳಿಗೂ ಈ ಕ್ಲಾಸಿನ ಲೆಕ್ಕಗಳಿಗೂ ಬಹಳ ಡಿಫ್ರೆನ್ಸ್ ಅನಿಸ್ತಾ ಇದೆ. ಅಲ್ಲಿ ಏನ್ ಮಾಡ್ತಾ ಇದ್ದೆ ನಾನು, ಜಸ್ಟ್ ನಿಮಗ ಕಾಮನ್ ಆಗಿರುವಂತ ಸಾಮಾನ್ಯವಾಗಿರುವಂತ ಏನಂತಾರ ಅಲ್ಫಾಬೆಟಿಕ್ ಲೆಟರ್ಸ್ ಗಳನ್ನ ಹೊರಗೆ ತೆಗಿಲಿಕ್ಕೆ ಹೇಳಿದ್ದೆ. ಅದ್ರ ಜೊತೆಗೆ ಸಂಖ್ಯೆಗಳಿದ್ದು ಅಂದ್ರೆ ನಾವು ಆ ಯಾವ ಮಗ್ಗಿ ಒಳಗ್ ಬರ್ತೈತೆ ಅದನ್ನ ಹೊರಗೆ ತೆಗಿಲಿಕ್ಕೆ ಹೇಳಿದ್ವಿ. ಬಟ್ ಇಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ಚೇಂಜ್ ಅನಿಸ್ತಾ ಇದೆ ನಿಮ್ಗೆ. ಯಾಕೆ ಚೇಂಜ್ ಅನಿಸ್ತಾ ಇದೆ, ಈ ರೀತಿ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಬಂದಾಗ ನಾವ್ ಏನ್ ಮಾಡ್ಬೇಕು, ಇವಾಗ ನಿತ್ಯ ಸಮೀಕರಣಗಳನ್ನ ಉಪಯೋಗಿಸ್ಕೊಂಡ್ರೆ ನಮಗ್ ಜಸ್ಟ್ ಒಂದು 2 ಲೈನ್ ನಲ್ಲಿ ನಾವ್ ಏನ್ ಮಾಡ್ಬೋದು, ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಹಾಗಾಗಿನ ಸ್ವಲ್ಪ ಮುಂದಿನ ಒಂದು ಏನಂತ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆದಾಗ ನಾವ್ ಏನ್ ಮಾಡ್ತೀವಿ, ಈ ಒಂದು ಅಪವರ್ತನದ ರೂಪದಲ್ಲಿ ನಿತ್ಯ ಸಮೀಕರಣಗಳನ್ನ ಉಪಯೋಗಿಸ್ತೇವೆ. ಕರೆಕ್ಟಾ? ಇವಾಗ ಏನ್ ಮಾಡಿದೆ, 1ನೇ ನಿತ್ಯ ಸಮೀಕರಣ ಉಪಯೋಗಿಸಿದೆ, 2ನೇದು ಮುಗಿಸಿದೆ. ಇವಾಗ ಏನ್ ಮಾಡ್ಬೇಕು, ಇವಾಗ ನಾನ್ ನೆಕ್ಸ್ಟ್ 3rd ನಿತ್ಯ ಸಮೀಕರಣವನ್ನ ಉಪಯೋಗಿಸ್ತೇನೆ. ಇಲ್ಲಿ ಏನಾಗಿದೆ, 1ನೇ ಮೇನ್ ನಲ್ಲಿ ನಾನು 1 ಮತ್ತು 2ನೇ ಲೆಕ್ಕಗಳನ್ನ ಬಿಡಿಸಿದೆ. ಅಲ್ಲಿಂದ ನಿಮ್ಗ ಉಳ್ದುದ್ವು ಎಲ್ಲ ಸೇಮ್ ಇದಾವ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ 2ನೇ ಮೇನ್ಗೆ ಹೋಗ್ತೇನೆ ನೋಡ್ರಿ. 2ನೇ ಮೇನ್ ಪ್ರಾಬ್ಲಮ್ ನಲ್ಲಿ 1ನೇದು, 2ನೇ ಮೇನ್ ಪ್ರಾಬ್ಲಮ್ ನಲ್ಲಿ ಅದರಲ್ಲಿ 1ನೇದು.
ಹೌದಾ? ಸೊ ಅಲ್ಲೇನಾಗಿದೆ, ಅಪವರ್ತಿಸಿ ಅಂತ ಇದೆ. ಫಸ್ಟ್ ಒನ್ ನೋಡ್ರಿ, 4p² ಮೈನಸ್ 9q² ಅಂತ ಇದೆ. ಹೌದಾ? ಕರೆಕ್ಟಾ? ನಾನು ಬರೆದಿದ್ದೆ, ಒಂದ್ಸಲ ಕನ್ಫರ್ಮ್ ಮಾಡ್ಕೊತೀನಿ ನೋಡ್ರಿ. 4p² ಮೈನಸ್ 9a² ಅಂತ ಇದೆ. ಹೌದಾ? 9a², q² ಅಂತ ಇದೆ. ಇವಾಗ ಹೇಳ್ರಿ ನನಗೆ, ಇದೊಂದು ಯಾವ ಒಂದು ನಿತ್ಯ ಸಮೀಕರಣವನ್ನ ಇದು ಹೋಲ್ತಾ ಇದೆ? ಯಾವ ಒಂದು ನಿತ್ಯ ಸಮೀಕರಣವನ್ನ ಇದು ಹೋಲ್ತಾ ಇದೆ? ಎಕ್ಸಾಕ್ಟ್ಲಿ ಇದು a² ಮೈನಸ್ b² ರೂಪದಲ್ಲಿದೆ. a² ಮೈನಸ್ b² ರೂಪದಲ್ಲಿದೆ. a² ಮೈನಸ್ b² ರೂಪದಲ್ಲಿದ್ರೆ ಅದರ ವಿಸ್ತೃತ ರೂಪ ಏನಾಗತ್ತೆ ನನ್ಗೆ? a ಪ್ಲಸ್ ಬಿ ಇಂಟು ಬ್ರಾಕೆಟ್ a ಮೈನಸ್ ಬಿ ಅಂತ ಆಗುತ್ತೆ. a ಮೈನಸ್ ಬಿ ಅಂತ ಆಗತ್ತೆ. ಓಕೆ, ಸೊ ಹಾಗಾಗಿ ನಾನು ಈಗ ಏನ್ ಬರಿಬೇಕು ಹಾಗಾದ್ರೆ? a² ಅಂದ್ರೆ ಇಲ್ಲಿದೆ ನನ್ಗೆ 4p² ಅಂತ. ಇದನ್ನ ಎ ರೂಪದೊಳಗೆ ಬರಿಬೇಕಂದ್ರೆ ಇದ್ರದ್ದು ಏನ್ ಮಾಡ್ಬೇಕು ನನ್ಗೆ? ಈಗ ವರ್ಗ ಮೂಲಗಳು ಬರ್ಬೇಕು. ಹೌದಾ? 4ರ ವರ್ಗ ಮೂಲ ಎಷ್ಟಾಗತ್ತ? ವೆರಿ ಗುಡ್, 2p² ಅಂತ ಬರಿತೇನೆ. ಕರೆಕ್ಟಾ? 2p² ಮೈನಸ್ b² ಅಂದ್ರೆ 9q² ಬರಿತೇವೆ. ನನಗೆ ಓನ್ಲಿ ಬಿ ಬೇಕಾಗೈತಿ. ಹೌದಾ? ಬಿ ಅಂದ್ರೆ ನಾ ಏನ್ ಮಾಡ್ಬೇಕು? ಇದ್ರದ್ದು ವರ್ಗ ಮೂಲವನ್ನ ಹೊರಗೆ ತೆಗಿಬೇಕು. 9q² ವರ್ಗ ಮೂಲ, 9ರ ವರ್ಗ ಮೂಲ ಎಷ್ಟಾಗತ್ತ? 3q² ಅಂತ ಆಗತ್ತ. 3q² 2p² ಅಂತ ಆಗತ್ತ. ಹಾಗಾದ್ರೆ ನಮ್ಗೆ ಗೊತ್ತಾಗಿರ್ಬೇಕೀಗ ಎ ಅಂದ್ರ 2p, ಬಿ ಅಂದ್ರ 3q. ಸೊ ಅದರದ್ದು ಮುಂದಿನ ವಿಸ್ತೃತ ರೂಪವನ್ನ ಒಂದ್ಸಲ ಪ್ಲಸ್ ಹಾಕಿ ಬರಿಬೇಕು, ಒಂದ್ಸಲ ಮೈನಸ್ ಹಾಕಿ ಬರಿಬೇಕು. ಅಷ್ಟೇ ಈಸಿ. ಅದಕ್ಕೆ ನಾನು ನಿಮಗೆ ಹೇಳಿದ್ದು, ನಿತ್ಯ ಸಮೀಕರಣಗಳನ್ನ ಉಪಯೋಗಿಸ್ಕೊಂಡ್ವಿ ಅಂದ್ರೆ ಬರೀ 2 ಲೈನ್ ಒಳಗೆ ನಾವು ಆನ್ಸರ್ ಅನ್ನ ತೆಗಿಬಹುದು. ಹೌದಾ? ಹಾಗಾಗಿ ಇಲ್ಲಿ ನೋಡ್ರಿ, a ಪ್ಲಸ್ ಬಿ ಅಂದ್ರೆ ನಾ ಏನ್ ಬರೀತೇನೆ ನೋಡ್ರಿ? ನಾ ಬರೀತೇನೆ ನೋಡ್ರಿ, 2p ಪ್ಲಸ್ 3q ಇಂಟು ಬ್ರಾಕೆಟ್ 2p ಮೈನಸ್ 3q. 2p ಮೈನಸ್ 3q. ಹಾಗಾದ್ರೆ 4p² ಮೈನಸ್ 9q² ನ ಅಪವರ್ತನಗಳು ಏನದು ನನ್ಗೆ? 2p ಪ್ಲಸ್ 3q ಇಂಟು ಬ್ರಾಕೆಟ್ 2p ಮೈನಸ್ 3q ಅಂತ ಆಯ್ತು. ಕರೆಕ್ಟಾ? ಈ ರೀತಿ ನಾವು ಏನ್ ಮಾಡಬಹುದು? ಅಪವರ್ತನಗಳನ್ನ ಬರಿಬಹುದು. ಓಕೆ, ನೆಕ್ಸ್ಟ್. ಇದ್ರ ಜೊತೆಗೆ ಇಲ್ಲಿ ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಗಳದಾವ ಅಭ್ಯಾಸ 11.2ನಲ್ಲಿ. ಈಗ ನಾ ಎಷ್ಟು ಈಸಿಯಾಗಿ ಬಿಡಿಸಿದೆ, ಅದೇ ರೀತಿ ನೀವು ನಿತ್ಯ ಸಮೀಕರಣಗಳನ್ನ ಉಪಯೋಗಿಸ್ಕೊಂಡು ಅಷ್ಟೇ ಈಸಿಯಾಗಿ ಇವನ್ನ ಮಾಡಬಹುದು. ಓಕೆ, ಸೊ ನಿಮ್ಗೆ ಇಲ್ಲೊಂದು ಸಿಮ್ಯುಲೇಷನ್ ಇದೆ ನೋಡ್ರಿ, ಒಂದ್ಸಲ ತೋರಿಸ್ಕೊಂಡ್ ಬರ್ತೀನಿ. ಇಲ್ಲಿದೆ ನೋಡ್ರಿ. ಓಕೆ, ಆ ಫ್ಯಾಕ್ಟರ್ಸ್ ಗಳನ್ನ ಬರೆಯೋದು. ಓಕೆ, ಸೊ ಇದು ಮಧ್ಯ ಪದದ ವಿಭಜನೆ ಯಾವ ರೀತಿ ಇಲ್ಲಿದೆ? ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನನಗೆ. x² ಪ್ಲಸ್ 9x ಪ್ಲಸ್ 14. ಇಲ್ಲಿ ಏನಾಗಿದೆ? ಇದು ಮಧ್ಯ ಪದದ ವಿಭಜನೆ. ಅದು ನಿಮಗೆ ಮುಂದೆ ಬರ್ತೈತಿ. ಸ್ವಲ್ಪ ಅದಕ್ಕೆ ರಿಲೇಟೆಡ್ ಇರೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ. ಹೌದಾ? ಈ ರೀತಿ ಇದಾವ ನಮ್ಗೆ. ಕಾಣಿಸ್ತಾ ಇದೆ ಇಲ್ಲಿ. x² ಪ್ಲಸ್ 12x ಪ್ಲಸ್ 35ರದ ಅಪವರ್ತನಗಳು ಏನಾದ್ವು ಇಲ್ಲಿ ನಾನು 2 ಬ್ರಾಕೆಟ್ ನೊಳಗೆ ಬರ್ದಿದ್ದೇನಲ್ಲ, ಅದೇ ರೀತಿ ನಿಮ್ಗೂ ಇಲ್ಲಿ ಕೂಡ x ಪ್ಲಸ್ 7, x ಪ್ಲಸ್ 5 ಅನ್ನುವಂತ 2 ಬ್ರಾಕೆಟ್ಸ್ ಗಳು ಬಂದ್ವು. ಹೌದಾ? ನೋಡ್ರಿ, ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ. ತಾನೇ ಅಲ್ಲಿ ಕ್ವಶನ್ಸ್ ಗಳು ಬೇರೆ ಬೇರೆ ಕಾಣಿಸ್ತಾ ಇದಾವೆ ನಮ್ಗೆ. ಹೌದಾ? ಕಾಣಿಸ್ತಾ ಇದೆ? ಓಕೆ, ವೆರಿ ಗುಡ್. ನೆಕ್ಸ್ಟ್, ಇಲ್ಲಿ ಜಸ್ಟ್ ನಂಬರ್ಸ್ ಗಳಷ್ಟೇ ಚೇಂಜ್ ಆಗಿದಾವೆ. ನಿಮ್ಗೆ ಅಪವರ್ತನಗಳ ಅಂದ್ರೇನು, ಯಾವ ರೀತಿ ಅಂದ್ರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಇನ್ನೂ ಒಂದು ನಿಮ್ಗ ಒಂಚೂರ್ ಆಕ್ಟಿವಿಟಿ ಟೈಪ್ ಅಂದ್ರ ಇಲ್ಲಿ ಅಪವರ್ತನಗಳದಾವ ನೋಡ್ರಿ. ಇದು ನೋಡ್ರಿ. ಹೌದಾ? ಇಲ್ಲಿ ನೋಡ್ರಿ. ಹೌದಾ?
ಫೈಂಡ್ ಆಲ್ ಫ್ಯಾಕ್ಟರ್ಸ್ ಪೇರ್ ಫಾರ್ ದ ನಂಬರ್. ನಿಮ್ಗೆ ಸ್ವಲ್ಪ ರೂಢಿ ಆಗ್ಲಿ ಅನ್ನೋದಕ್ಕ ಫ್ಯಾಕ್ಟರ್ದ್ ನಂಬರ್ ನೀವು ಇವಾಗ ಆಲ್ರೆಡಿ ಬೀಜಗಣಿತವನ್ನು ಕಲಿತಿದ್ದೀರಿ, ಬಟ್ ಅದಕ್ಕೆ ರಿಲೇಟೆಡ್ ಇರುವಂತ ಫ್ಯಾಕ್ಟರ್ಸ್ ಗಳನ್ನ ಬರೀಲಿಕ್ಕೆ ಇದು ನಿಮ್ಗೆ ಕರೆಕ್ಟ್. ಅಲ್ಲಿ ನೋಡ್ರಿ 24 ಇದೆ. ಸೊ 24ರ ಒಂದು ಅಪವರ್ತನಗಳ ಜೋಡಿಗಳನ್ನ ಅಂದ್ರೆ ನಿಮಗ ಅರ್ಥ ಆಗುವ ಹಾಗೆ 24 ಯಾವ ಮಗ್ಗಿ ಒಳಗ್ ಬರ್ತೈತ್ ನೋಡ್ರಿ. ಸ್ವಲ್ಪ ಫಸ್ಟ್ ಇಂದ ನೋಡ್ರಿ. 2 12 ಬರ್ಬೋದಾ? ನೋಡ್ರಿ ನಾನು ಇಲ್ಲಿ ಏನ್ ಮಾಡ್ತೀನಿ, ಇದನ್ನ ಪೇರ್ ಮಾಡ್ರಿ ಅಂದಾರ. ಇಲ್ಲೊಂದು ಬರ್ದಿವಿ ಅಂದ್ರೆ ಅದಕ್ಕೆ ಹೊಂದ್ಕೊಂಡಿರುವುದನ್ನ ಇಲ್ಲಿ ಬರಿಬೇಕು ನಾನು, ಹೌದಾ? ಸೊ ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ 2 ಬರದೆ ಇದಕ್ ಹೊಂದ್ಕೊಂಡಂಗೆ ನಾನು ಏನ್ ಮಾಡ್ತೀನಿ, 12 ಬರೀತೀನಿ. ಕರೆಕ್ಟಾ? 2 12 ಆತ. ನೆಕ್ಸ್ಟ್ ಇನ್ನೊಂದ್ ನೋಡ್ರಿ, ಯಾವ ಮಗ್ಗಿ ಒಳಗ್ 24 ಬರ್ತೈತಿ? ಹೌದಾ? 3 ಎಂಟ್ಲೆ ಬರ್ತೈತಿ ನೋಡ್ರಿ. 3 ಇದ ಲೈನಿಗೆ ಬರೋ ಹಾಗೆ ನಾನು ಏನ್ ಮಾಡ್ತೀನಿ, 8 ಬರೀತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ 4 ಬರ್ತೈತೆ ನೋಡ್ರಿ. 4 4 ಆರ್ಲೆ ಇಲ್ಲಿ ಬರ್ತೈತೆ. 4 ಆರ್ಲೆ. ಓಕೆ, ನೆಕ್ಸ್ಟ್ ಹೌದಾ? 4 ಮೂರ್ಲೆ ಮತ್ ಯಾವ ಮಗ್ಗಿ ಒಳಗ್ ಬರ್ತೈತ್ ನೋಡ್ರಿ? 8 ಮೂರ್ಲೆ ಅಂತೂ ಹಿಂಗ್ ಉಲ್ಟಾ ಪಲ್ಟಾ ಆಗತ್ತೆ ಈಗ. ಆಮೇಲೆ 12 ಎರಡ್ಲೆ 24, 8 ಮೂರ್ಲೆ 24 ನೋಡೋಣ. ಅಥವಾ 8 ಇಂಟು 3 ಅಂತ ಹಾಕ್ತೀನಿ, ನೋಡೋಣ. ಓಕೆ, ಸೊ ಒಂದ್ಸಲ ಚೆಕ್ ಮಾಡೋಣ ಯಾವ ಮಗ್ಗಿ ಒಳಗೆ ಎಲ್ಲ ಹಾಕಿದ್ವಿ. ಇದು ನೋಡ್ರಿ ತಪ್ಪ ಹಾಕಿದ್ರು ಅವರು. ಸೊ ಇದೇನಾಗತ್ತ, 4 ಆರ್ಲೆ ಆತ. ಇನ್ನೊಂದ್ಸಲ ಟ್ರೈ ಅಗೇನ್ ನೋಡೋಣ. ಓಕೆ, ಮತ್ತೆ ಯಾವುದು, ಅಥವಾ 24 ಒಂದ್ಲೆ ನೋಡೋಣ ಇವಾಗ. ಹಾ, ಎಕ್ಸಾಕ್ಟ್ಲಿ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ರು. 24 ಒಂದ್ಲೆ. ಹೌದಾ? ಸೊ ಇನ್ನೊಂದ್ ನೋಡೋಣ, ನಿಮ್ಗೆ ರೂಢಿ ಆಗ್ಲಿ ಅನ್ನೋದಕ್ಕೆ. ಓಕೆ, ನೋಡ್ರಿ 75 ಇದೆ. ಸೊ ಯಾವ ಮಗ್ಗಿ ಒಳಗ್ ಬರ್ತೈತಿ ನೋಡ್ರಿ ಅದು? ಫಸ್ಟ್ 2 ಮಗ್ಗಿ ಅಂತೂ ಬರುದಿಲ್ಲ. ನೆಕ್ಸ್ಟ್ 3, ಹೌದಾ? 3 ಎರಡ್ಲೆ 3 25 ನೋಡ್ರಿ. ಹೌದಾ? 25. ನೆಕ್ಸ್ಟ್ 5 ಬರ್ತೈತಿ ನೋಡ್ರಿ. 5 ಒಂದ್ಲೆ 5 15, ಸಾರಿ 15. ಓಕೆ, ನೆಕ್ಸ್ಟ್ ಮತ್ತೆಲ್ಲಿ ಬರ್ತೈತಿ ನೋಡ್ರಿ? 75 ಎಲ್ಲಿ ಬರ್ತೈತಿ ನೋಡ್ರಿ? ಆಮೇಲೆ 6 ಮಗ್ಗಿ ಇಲ್ಲ, 7 ಇಲ್ಲ, 8 9 10 11 ಇಲ್ಲ. ಡೈರೆಕ್ಟ್ ಎಷ್ಟಾಯ್ತು? ಬಹುಶಃ 75 ಒಂದ್ಲೆ 75ನ ಹಾಕ್ತೇನೆ ನೋಡ್ರಿ ಒಂದ್ಸಲ. ಹೌದಾ? ಚೆಕ್ ಮಾಡೋಣ. ಎಕ್ಸಾಕ್ಟ್ಲಿ ಕರೆಕ್ಟ್ ಆಯ್ತು ನೋಡ್ರಿ. 75 ಒಂದ್ಲೆ 75. ಈ ರೀತಿ ನಾವೇನ್ ಮಾಡ್ಬೋದು, ಫ್ಯಾಕ್ಟರ್ಸ್ ಗಳನ್ನ ಬರಿಬಹುದು. ಹೌದಾ? ಸೊ ನಿಮ್ಗೆ ಇಲ್ಲಿ ಇನ್ನೂ ಒಂದಿದೆ ನೋಡ್ರಿ. ಸ್ವಲ್ಪ ಫ್ಯಾಕ್ಟರ್ಸ್ ಗಳು ನಿಮ್ಗೆ ರೂಢಿ ಆಗ್ಲಿ ಅನ್ನೋದು. ಓಕೆ, ನೋಡ್ರಿ, ವಾಟ್ ಈಸ್ ದ LCM ಆಫ್ ಅಂದ್ರ ಲಸ 10 20 30ರ ಲಸ ಎಷ್ಟೈತೆ ನೋಡ್ರಿ? ಯಾವ್ದಾಗತ್ ನೋಡ್ರಿ? 10, ಹೌದಾ? 10 20 30. 60, ಹೌದಾ? ಓಕೆ, ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ಮತ್ತೆ ಸ್ಪಿನ್ ಮಾಡ್ತೀನಿ. ವಾಟ್ ಈಸ್ ದ GCF? ಹೌದಾ? ಅಲ್ಲಿ ನೋಡ್ರಿ ಯಾವ್ದಾಗತ್ ನಮ್ಗೆ? 30 and 50 ಒಳಗ್ ಕಾಮನ್ ಆಗಿರುವಂತದ್ದು ಯಾವ್ದ್ ನೋಡ್ರಿ? 10 ನೋಡೋಣ. ಎಸ್, ಹೌದಾ? ಇದು ಇವೆಲ್ಲ LCM ಮೇಲ್ ಬಂದ್ವೆ ನಿಮ್ಗೆ, ಹೌದಾ? ಇದೇ ತಳ್ರಿ ನೋಡ್ರಿ. ಇದು ಕೂಡ 21 28 ನೋಡ್ರಿ. ಓಕೆ, ಅಂದ್ರ ಯಾವ ಕರೆಕ್ಟ್ ಆಗಿ ಅದೇ ಒಂದ್ ಸೇಮ್ ಮಗ್ಗಿಯಲ್ಲಿ ಬರುವಂತದ್ದು ಯಾವುದು? ಓಕೆ, ನೆಕ್ಸ್ಟ್
LCM ನೋಡ್ರಿ 9, 18, 36. 9, 18, 36 ನೋಡ್ರಿ. 9, 18, 36. ಓಕೆ. ಇದು ಬರ್ತದೆ ನೋಡ್ರಿ, ಹೌದಾ? 36. ಓಕೆ. ಸೊ ಇವೆಲ್ಲ ನಿಮ್ಗ ಸ್ವಲ್ಪ ರೂಢಿ ಆಗ್ಲಿ ಅನ್ನೋದಕ್ಕೆ ನಾನು ಒಂದಿಷ್ಟು ಆಕ್ಟಿವಿಟೀಸ್ ಅನ್ನ ಮಾಡಿಸ್ತಾ ಇದ್ದೆ. ಓಕೆ ಓಕೆ. ಸೊ ಇಲ್ಲಿ ಏನಾಯ್ತು, ನಮ್ದು ಅಪವರ್ತನ ಯಾವ್ದು ಹೇಳ್ರಿ, ಅಭ್ಯಾಸ 11.2 ನಾನು ಇವಾಗ ನಿಮ್ಗ ಸಾಲ್ವ್ ಮಾಡಿದೆ. 1-2 ಅದರಲ್ಲಿ ಒಂದೇ ರೀತಿ ಇರತಕ್ಕಂಥವು ಬೇರೆ ಬೇರೆ ಸ್ವಲ್ಪ ಬೇರೆ ಇರುವಂತ ಪ್ರಾಬ್ಲಮ್ಸ್ ಗಳನ್ನ ನಾನು ಸಾಲ್ವ್ ಮಾಡಿದೆ. ಓಕೆ. ಸೊ ಇವಾಗ ನಾವು ನೆಕ್ಸ್ಟ್ ನೋಡೋದು ಯಾವ್ದಂದ್ರ ಬೀಜೋಕ್ತಿಗಳ ಭಾಗಾಕಾರ. ಹೌದಾ? ಬೀಜೋಕ್ತಿಗಳ ಭಾಗಾಕಾರ. ಬೀಜೋಕ್ತಿಗಳ ಭಾಗಾಕಾರ. ಹೌದಾ? ಸೊ ನಿಮ್ಗೆ ಭಾಗಾಕಾರ ಅಂದ್ರೆ ನಿಮ್ಗೆ ಸಂಖ್ಯೆಗಳಲ್ಲಿ ಗೊತ್ತಿದೆ. ಹೌದಾ? ಈಸಿಲಿ ಮಾಡ್ತೀರಿ ಭಾಗಾಕಾರ. ಫಾರ್ ಎಕ್ಸಾಂಪಲ್ ಇವಾಗ 35 ಅಂತ ಇಟ್ಟೆ, ಅದನ್ನ ನೀವೇನ್ ಮಾಡ್ತೀರಿ, 5ರಿಂದ ಭಾಗಿಸ್ಬೇಕು. ಹೌದಾ? 5 7 35. ಈ ರೀತಿ ನೀವು 0 0 ಅಂದ್ರೆ ಇದಕ್ಕೆ ಮೇನ್ ಏನ್ ಬೇಕು ನಿಮ್ಗ ಗೊತ್ತಿರ್ಬೋದು. ಭಾಗಾಕಾರ ಬರ್ಬೇಕಂದ್ರೆ ನಿಮ್ಗೆ ಏನ್ ಮಾಡ್ಬೇಕು, ಫಸ್ಟ್ ಮಗ್ಗಿಗಳು ಬರ್ಬೇಕು ಅಂತ ಹೇಳ್ತಿರ್ತಾರ ನಿಮ್ಗ ಮನ್ಯಾಗ. ಸಣ್ಣಂದಿರ್ತಾನು ಪೇರೆಂಟ್ಸ್ ಏನ್ ಹೇಳ್ತಿರ್ತಾರ, ಭಾಗಾಕಾರ ಲೆಕ್ಕ ಮಾಡ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು, ಮಗ್ಗಿಗಳ ನಿಮ್ಗ ಟೇಬಲ್ಸ್ ಗಳ ಗೊತ್ತಿರ್ಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬೀಜೋಕ್ತಿಗಳೊಳಗ ನಾವ್ ಏನ್ ಮಾಡ್ಬೋದು, ಯಾವುದೇ ಮಗ್ಗಿ ಅದಾವೇನಿಲ್ಲೇ ಇಲ್ಲ. ಬಟ್ ಇದಕ್ಕೆ ಏನಾಗಿದೆ, ಅದಕ್ಕೆ ತನ್ನದೇ ಆದ ಒಂದು ಪರ್ಟಿಕ್ಯುಲರ್ ರೂಲ್ಸ್ ಗಳಿದಾವ್, ಬಹಳ ಈಸಿ ಇದಾವ್. ಅವ್ನ ನಾವು 1 by 1 ನೋಡ್ಕೋತಾ ಹೋಗೋಣ. ಓಕೆ. ಸೊ ಇಲ್ಲಿ ನೋಡ್ರಿ, ಒಂದು ಉದಾಹರಣೆ ತಗೊಂಡಿದಾರು. 2x ಅನ್ನ, ಹೌದಾ, 2x ಇಂಟು 3x² ಅನ್ನ 6x³ ದಿಂದ ಗುಣಾಕಾರ ಭಾಗಾಕಾರ ಮಾಡಿದ್ದಾರೆ. ಹೌದಾ? 2x ಮತ್ತು 3x³ ಡಿವೈಡೆಡ್ ಬೈ 6x³ ದಿಂದ ಭಾಗಾಕಾರ ಮಾಡಿದ್ದಾರೆ. ಹೌದಾ? ನಾವ್ ಯಾವ ರೀತಿ, ಇದು ನಿಮ್ಗೆ ಹಿಂಗ್ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಈ ರೀತಿ ಬರ್ಕೋರಿ, 2x ಇಂಟು 3x² ಡಿವೈಡೆಡ್ ಬೈ 6x³ ಅಂತ ಆಯ್ತು. ಹೌದಾ? ಇವಾಗ ಏನ್ ಮಾಡ್ರಿ, ಫಸ್ಟ್ ಇಲ್ಲೇ ನನ್ಗ ಇಲ್ಲಿ ಕಟ್ತಾ ಹೋಗತ್ತ. ಹೌದಾ? ಬಟ್ ಇಲ್ಲಿ ಏನಾಗತ್ತ, ಮೊದಲ್ ನಾವೇನ್ ಮಾಡೋಣ, ಸಂಖ್ಯೆಗಳನ್ನ ಗುಣಾಕಾರ ಮಾಡೋಣ. ಹೌದಾ? 2 3 6 ಆಯ್ತು. ಹೌದಾ? x ಇಂಟು x² ಎಷ್ಟಾಯ್ತು, ಇಲ್ಲಿ ನೀವು ಇದ್ರಾಗ ಕಲ್ತೀರಿ ನೋಡ್ರಿ, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂದ್ರ ಯಾವ್ದ ಘಾತಾಂಕಗಳ ನಿಯಮಗಳನ್ನ ಕಲ್ತೀರಿ. ಹೌದಾ? ಇಲ್ಲಿ x² ಇಲ್ಲಿ ಏನಾಯ್ತು, ನಮ್ಗೆ ಸೇಮ್ ಬೇಸ್ ಇತ್ತಂದ್ರ ಅದ್ರದ್ದು ಪವರ್ಸ್ ಗಳನ್ನ, ಘಾತಾಂಕಗಳನ್ನ ನಾವೇನ್ ಮಾಡ್ಬೇಕು, ಕೂಡಿಸ್ಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಹೌದಾ? 2 1 ಎಷ್ಟಾಯ್ತು, ನನ್ಗೆ 3 ಆಯ್ತು. x³ ಆಯ್ತು. ಇಲ್ಲಿ 6x³ ಆಯ್ತು. ಹೌದಾ? 6 ಕ್ಯಾನ್ಸಲ್, x³ ಕೂಡ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಯ್ತಂದ್ರೆ ಇಲ್ಲೇ 0 ಬರುದಿಲ್ಲ ಆನ್ಸರ್. ಆನ್ಸರ್ ಎಷ್ಟು ಬರ್ತೈತಿ ನನ್ಗೆ, ಇಲ್ಲೇ 1 ಬರ್ತೈತಿ. ಹೌದಾ? 1 ಬರ್ತೈತಿ. ಓಕೆ. ಸೊ ಈ ರೀತಿ ನಾವೇನ್ ಮಾಡ್ಬೋದು, ಗುಣಾಕಾರಗಳ ಅಂದ್ರೆ ಭಾಗಾಕಾರವನ್ನ, ಬೀಜೋಕ್ತಿಗಳ ಭಾಗಾಕಾರವನ್ನ ಗುಣಾಕಾರ ಮಾಡ್ಬೇಕು. ಹೌದಾ? ಆಮೇಲೆ ಇನ್ನೂ ಒಂದ್ ನಿಮಗ ಕೊಡ್ತೇನೆ ನೋಡ್ರಿ, ಜಸ್ಟ್ ಒಂದು ಹಂಗೆ ಎಕ್ಸಾಂಪಲ್ ಕೊಡ್ತೇನೆ, ಇದನ್ ಮಾಡ್ರಿ ನೋಡೋಣ. 14. ಹೌದಾ? ಇದ್ರ ಆನ್ಸರ್ ಹೇಳ್ಬೋದಾ ಯಾರಾದ್ರೂ? ನನ್ಗೆ ಹೇಳ್ರಿ ನೋಡೋಣ ಎಷ್ಟು ಆನ್ಸರ್ ಬರ್ತಿದ್ದು ಅಂತ ಹೇಳಿ, ಅಂದ್ರೆ ನಿಮಗ್ ಸ್ವಲ್ಪ ಪರ್ಫೆಕ್ಟ್ ಆಗ್ಬಿಡ್ತೈತಿ. ಹೇಳ್ಬೋದಾ? ಓಕೆ. ಇಲ್ಲಿ ನೋಡ್ರಿ, ಫಸ್ಟ್ ನಾವೇನ್ ಮಾಡ್ಬೇಕು, ಸಂಖ್ಯೆಗಳನ್ನ ಭಾಗಾಕಾರ ಮಾಡ್ಬೇಕು. 7 1 7 2 14. ಹೌದಾ? 2 ಬರ್ದಿ. ಓಕೆ. ಇಲ್ಲಿ ಏನಾಯ್ತು, x³ ಇದೆ, ಇಲ್ಲಿ x² ಇದೆ. ಇಲ್ಲಿ ಕೂಡ ನಾವ್ ಏನ್ ಮಾಡ್ಬೇಕು, ಘಾತಾಂಕಗಳ ನಿಯಮಗಳನ್ನ ನೆನಪು ಮಾಡ್ಕೋರಿ ನೀವು. ಸೇಮ್ ಸಂಖ್ಯೆ ಅಂದ್ರೆ ಸೇಮ್ ಬೇಸ್ ಇಲ್ಲೇ, ಅದ್ರದ್ದು ಘಾತಾಂಕ ಇಲ್ಲೇ ನಾವ್ ಏನ್ ಮಾಡ್ಬೇಕು, ಭಾಗಾಕಾರ ಇತ್ತಂದ್ರೆ ಮೈನಸ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ x ಅನ್ನ ಆಸ್ ಇಟ್ ಈಸ್ ಇಟ್ಟೆ, ಇಲ್ಲಿ 3 ಇಲ್ಲಿ 2 ಇದೆ ಅಂದ್ರೆ ಎಷ್ಟು ಬಂತು, ನನ್ಗೆ 1 ಬಂತು. ಆ 1 ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಅಥವಾ ನಿಮಗೆ ಇನ್ನೂ ಈಸಿ ಆಗಿ ಯಾವ್ದು ಹೇಳ್ರಿ, ಘಾತಾಂಕಗಳ ನಿಯಮಗಳ ನೆನ್ಪಿಟ್ಕೊಳ್ಳೋದು ಅದೆಲ್ಲ ಬ್ಯಾಡ್ ಅಂದ್ರು, ಇಲ್ಲಿ 3x ಇದೆ, ಇಲ್ಲಿ ಆಲ್ರೆಡಿ 2x ಇದೆ. ಈ 3x ಅಲ್ಲಿ 2x ಅನ್ನು ಹೋದಿವಿ ಅಂದ್ರೆ ಏನಾತ್, ನಮ್ಗಿಲ್ಲೇ ಒಂದೇ x ಉಳಿತಲ್ಲ.
ಓಕೆ. ಅದೇ ನೀವು ಇಲ್ಲಿ 2x 2y ನಲ್ಲಿ 1y ಹೋಯ್ತಂದ್ರೆ ಮತ್ತು ನಮ್ಗೆ y ಉಳಿತು. ಎಷ್ಟಾಯ್ತು? 2xy. ಇದೇನು ಒಂದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಓಕೆ, ಅರ್ಥ ಆಯ್ತಾ? ಅಥವಾ ನಾನು ಇನ್ನೂ ಒಂದ್ ಟೈಪ್ ಹೇಳ್ಬೇಕಂದ್ರೆ ನಿಮ್ಗೆ ಈ 14, ಓಕೆ, ಇಲ್ಲಿ ಎಷ್ಟಿದಾವ? ಇಲ್ಲಿ ಎಕ್ಸ್ ಎಷ್ಟಿದಾವ? ಇಲ್ಲಿ 3x ಇದಾವ. ಓಕೆ, ಎಕ್ಸು ಇಂಟು ಎಕ್ಸು ಇಂಟು ಎಕ್ಸು ಇಂಟು ಇಲ್ಲಿ y ಎಷ್ಟಿದಾವು? 2y ಇದಾವ. y ಇಂಟು y ಆಯ್ತಾ, ಡಿವೈಡೆಡ್ ಬೈ 7 ಇಂಟು ಇಲ್ಲಿ ಎಕ್ಸ್ ಎಷ್ಟಿದಾವು? 2x ಇದಾವ. 1x ಇಂಟು 2x ಇಂಟು y ಒಂದೇ ಇದೆ. ಹೌದಾ? ಇಲ್ಲಿ ನೋಡಿ, ಇವಾಗ ಭಾಗಾಕಾರ ಮಾಡ್ರಿ ನೋಡೋಣ. 7 ಒಂದ್ಲೆ 7 ಎರಡ್ಲೆ. ಹೌದಾ? ಇವಾಗ ನೋಡ್ರಿ, 1x ಹೋಯ್ತು, ಇಲ್ಲೊಂದ್ x ಹೋಯ್ತು. ಹೋಯ್ತು ಅಂದ್ರೆ ಕ್ಯಾನ್ಸಲ್ ಆಯ್ತು ಅಂದ್ರೆ ನೀವು ಅಕಸ್ಮಾತ್ ಈಗ ನೋಡ್ರಿ 2 ಡಿವೈಡೆಡ್ ಬೈ 2 ಮಾಡಿದ್ರೆ ಏನಂತೀರಿ? 2 ಒಂದ್ಲೆ. ಆನ್ಸರ್ ಎಷ್ಟು ಬಂದ್ ನಮ್ಗೆ? 1 ಅಂತೀವಲ್ಲ. ಅದೇ ರೀತಿ ನಾವಿಲ್ಲಿ ಬೀಜೋಕ್ತಿಗಳಲ್ಲಿ ಎಕ್ಸ್ ಕ್ಯಾನ್ಸಲ್ ಮಾಡಿದ್ವಿ. ಓಕೆ, ಇಲ್ಲೊಂದು y ಹೋಯ್ತು, ಇಲ್ಲೊಂದು y ಉಳಿತು. ಏನ್ ಉಳಿತು ಹೇಳ್ರಿ? ನಮ್ಗೆ 2 ಉಳಿತು, ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು y ಉಳಿದಿದೆ. ಹೌದಾ? ನಾವ್ ಹಿಂಗ್ ಮಾಡಿದ್ರು ಅದೇ ಆನ್ಸರ್ ಬರ್ತೈತಿ. ಅಥವಾ ನಾ ಅವಾಗ ಆಗಲೇ ಡೈರೆಕ್ಟ್ ಆಗಿ ಹೇಳಿದ್ನಲ್ಲ, ಹಂಗ್ ಮಾಡಿದ್ರು ಆನ್ಸರ್ ಹಂಗೆ ಬರ್ತೈತಿ. ನಿಮ್ಗೆ ಹೆಂಗ್ ಕನ್ವಿನಿಯಂಟ್ ಆಗ್ತೈತಿ, ಈಸಿ ವೇ ಒಳಗ್ ಆಕೈತಿ, ಹಂಗ್ ಮಾಡಿ. ಕರೆಕ್ಟಾ? ಓಕೆ. ಈಗ ಅದರಲ್ಲಿ ಏನಂದ್ರ, ಏಕಪದ ಬೀಜೋಕ್ತಿಯನ್ನು ಇನ್ನೊಂದು ಏಕಪದ ಬೀಜೋಕ್ತಿಯಿಂದ ಭಾಗಿಸುವುದು. ಏಕಪದ ಬೀಜೋಕ್ತಿ, ಇಲ್ಲಿ ನೀವು ಮತ್ತ ಬೀಜೋಕ್ತಿ ಒಳಗ್ ಕಲ್ತೀರಿ ಆಲ್ರೆಡಿ. ನೀವು ಒಂದ್ ಯಾವ್ದಂದ್ರ ಈಗ ನಿಮ್ಮ ಒಂದು ಇದ್ರೊಳಗ್ ಕಲ್ತೀರಿ ಏಕಪದ, ದ್ವಿಪದ, ತ್ರಿಪದ, ಮತ್ತ ಅದರಲ್ಲಿ ಗುಣಾಕಾರವನ್ನ ಕಲ್ತೀರಿ. ಹೌದಾ? ಇಲ್ಲಿ ಏನಾಗತ್ತೆ, ಈಗ ಬೀಜೋಕ್ತಿಗಳ ಭಾಗಾಕಾರ ಒಳಗ ಏಕಪದೋಕ್ತಿಯಿಂದ ಏಕಪದೋಕ್ತಿಯನ್ನ ಯಾವ ರೀತಿ ನಾವು ಭಾಗಾಕಾರ ಮಾಡ್ಬೋದು ಅಂತೇಳಿ. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ ನಿಮ್ಗೆ, ಉದಾಹರಣೆ. 6x³ ಡಿವೈಡೆಡ್ ಬೈ 2x. ಹೌದಾ? ಇದು ಒಂದು ಏಕಪದೋಕ್ತಿ, ನನ್ಗೆ ಇದು ಒಂದು ಏಕಪದೋಕ್ತಿ. ಹೌದಾ? ಈಗ ಏಕಪದೋಕ್ತಿಯಿಂದ ಏಕಪದೋಕ್ತಿಗೆ ನಾವು ಭಾಗಾಕಾರ ಮಾಡ್ಬೇಕಂದ್ರೆ ಯಾವ ರೀತಿ ಆಗತ್ತ? ಇದನ್ನ ಈ ರೀತಿ ಬರ್ಕೋರಿ. 6x³ ಡಿವೈಡೆಡ್ ಬೈ 2x ಬರ್ಕೋರಿ. ಹೌದಾ? ಈಗ ಇದನ್ನ ಏನ್ ಮಾಡ್ರಿ, 6 ಇಲ್ಲಿ ಬರ್ಕೋರಿ. ಅಥವಾ ಇದನ್ನ 6ರ ಅಪವರ್ತನಗಳನ್ನ ಬರ್ಕೋರಿ. ಹೌದಾ? 6ರ ಅಪವರ್ತನಗಳಂದ್ರ 2ರ ಮಗ್ಗಿಯಲ್ಲಿ ಬರ್ತೈತಿ, ಆಮೇಲೆ 3ರ ಮಗ್ಗಿಯಲ್ಲಿ ಬರ್ತೈತಿ. ಹೆಂಗಾದ್ರೂ ಬರ್ಕೋಬಹುದು. ಅಥವಾ ಸ್ವಲ್ಪ ಈಗ ನೀವು ದೊಡ್ಡವರಾಗಿರಿ, 8th ಸ್ಟ್ಯಾಂಡರ್ಡ್ ಇರೋದ್ರಿಂದ ಇಲ್ಲೇ ನಾವು ಕಡ್ತಾನ ಹೊಡಿಬಹುದು. ಹೌದಾ? ಈಗ x³ ಅಂದ್ರೆ ಎಷ್ಟಾಯ್ತು? ಎಷ್ಟು ಎಕ್ಸ್ ಇದಾವ್ ನನ್ಗೆ? 1x 2x ಮತ್ತೆ 3x ಅಂತ ಇದೆ. ಡಿವೈಡೆಡ್ ಬೈ ಇಲ್ಲಿ ಎಷ್ಟಾಯ್ತು? 2 ಇಂಟು ಎಕ್ಸ್ ಒಂದೇ ಸಲ ಇದೆ, ಒಂದೇ ಸತಿ ಬರದೆ. ಓಕೆ, ಇವಾಗ ನೋಡ್ರಿ, ಈ 2 ಹೋಯ್ತು. ಓಕೆ, ಈ ಎಕ್ಸ್ ಹೋಯ್ತು. ನಂಗೆ ಎಷ್ಟು ಉಳಿತು ನೋಡ್ರಿ? 3. ಇಲ್ಲಿ 2x ಅಂದ್ರೆ ಏನಾಯ್ತು? ಇದು x² ಆಯ್ತು. x ಇಂಟು ಎಕ್ಸ್. ಮತ್ತೆ ನಾವು ಘಾತಾಂಕಗಳ ನಿಯಮಗಳನ್ನ ನೆನಪು ಮಾಡ್ಕೊಂಡಾಗ ಎಷ್ಟಾಯ್ತು? 3x² ಅಂತ ಬಂತು ಆನ್ಸರ್. ಅಥವಾ ನೀವು ಇಷ್ಟೆಲ್ಲಾ ಮಾಡೋಕ್ಕಿಂತ ಇಲ್ಲೇ ಈಸಿಯಾಗಿ ಮಾಡ್ಬೋದು. 2 ಒಂದ್ಲೆ 2 3ಲೆ 6. ಇಲ್ಲಿ x³ ಒಳಗ ಒಂದು x ಹೋತಂದ್ರೆ ಎಷ್ಟು ಉಳಿತು? x² ಆಯ್ತಲ್ಲ. ಇಲ್ಲೇ ನಾವ್ ಏನ್ ಮಾಡ್ಬೋದು? ಡೈರೆಕ್ಟ್ 3x² ಅಂತಾನು ಬರಿಬಹುದು. ಹೌದಾ? ಇವು ನಿಮ್ಗೆ ಏನಾಯ್ತು? ಒಂದ್ ಮೆಥಡ್ ಏನಂದ್ರ ಏಕಪದೋಕ್ತಿಯಿಂದ ಏಕಪದೋಕ್ತಿ, ಒಂದ್ ಪದದಿಂದ ಒಂದ್ ಪದ ಇದ್ದಾಗ ಯಾವ ರೀತಿ ನಾವು ಭಾಗಾಕಾರ ಮಾಡ್ಬೇಕು ಅನ್ನೋದು. ಹೌದಾ? ನೆಕ್ಸ್ಟ್, ಈಗ ಒಂದು ಬಹುಪದೋಕ್ತಿಯನ್ನು ಪದದಿಂದ ಭಾಗಿಸುವುದು. ಏಕಪದದಿಂದ ಯಾವ ರೀತಿ ಭಾಗಿಸ್ತೈತಿ ಅಂದ್ರೆ, ಈಗ ಏನಾಯ್ತು, ಡೈರೆಕ್ಟ್ ಅವರು ಮತ್ತೆ ಏಕಪದ ದ್ವಿಪದ ಅಂತ ತಗೊಲಿಲ್ಲ. ಡೈರೆಕ್ಟ್ ಒಂದು ಬಹುಪದೋಕ್ತಿ ಅಂದ್ರ ಅರ್ಥ ಏನು? 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳಿದ್ವಂದ್ರೆ ನಾವ್ ಅದಕ್ಕ ಬಹುಪದೋಕ್ತಿ ಅಂತ ಕರಿತೀವಿ. ಆ ಒಂದು ಬಹುಪದೋಕ್ತಿಯನ್ನ ಏಕಪದೋಕ್ತಿ ಅಂದ್ರ ಒಂದೇ ಒಂದು ಪದದಿಂದ ಭಾಗಾಕಾರ ಮಾಡ್ಲಿಕ್ಕೆ ಏನ್ ರೂಲ್ಸ್ ಇದೆ ಅಂತ ಹೇಳಿ ನೋಡೋಣಂತ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ನೋಡ್ರಿ.
4y³ 5y² ಪ್ಲಸ್ 6y ಅಂತ ಇದೆ. ಈ ಒಂದು ಬಹುಪದೋಕ್ತಿಯನ್ನ, ಇದು 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳಿದ್ವು ಅಂದ್ರೆ ನಾವು ಅದಕ್ಕ ಬಹುಪದೋಕ್ತಿ ಅಂತ ಕರಿತೀವಿ. ಹೌದಾ? 4y³ ಪ್ಲಸ್ 5y² ಪ್ಲಸ್ 6y ಅನ್ನ ಏಕಪದೋಕ್ತಿ ಆಗಿರುವಂತಹ 2y ದಿಂದ ನಾವೇನ್ ಮಾಡ್ಬೇಕು? ಭಾಗಾಕಾರ ಮಾಡ್ಬೇಕು. ಹೌದಾ? ನಿಮ್ಗೊಂದು ಈಸಿ ಟೆಕ್ನಿಕ್ ಏನಂತಂದ್ರ, ಹೌದಾ, ಇಲ್ಲಿ 4y³ ಪ್ಲಸ್ 5y² ಪ್ಲಸ್ 6y ಡಿವೈಡೆಡ್ ಬೈ 2y ಅಂತ ಇದೆ. ಹೌದಾ? ಇವಾಗ ಏನಾಗತ್ ನೋಡ್ರಿ, ಇಲ್ಲಿ ನೋಡ್ರಿ, ಎಲ್ಲಾ ಕಡೆ ಇರುವಂತ ಸಂಖ್ಯೆ ಯಾವ್ದು ಇದೆ ನೋಡ್ರಿ, ನಮ್ಗೆ ಸ್ವಲ್ಪ ಎಲ್ಲಾ ಕಡೆ ಇರುವಂತಹ ಸಂಖ್ಯೆ ಯಾವುದು? y ಇದೆ. ಹೌದಾ? ಇಲ್ಲಿ y ಇದೆ, ಇಲ್ಲಿ y ಇದೆ, ಇಲ್ಲಿ y ಇದೆ. ಆಮೇಲೆ ಇಲ್ಲಿ 4, 5, 6 ಇದೆ. 4, 6 2 ಒಂದ ಮಗ್ಯಾಗ ಬರ್ತೈತಿ, ಬಟ್ 5 ಬರುದಿಲ್ಲ. ನಮಗೇನಂದ್ರ ಒಂದು ಕಾಮನ್ ಆಗಿ ತೆಗಿಬೇಕಂದ್ರ ಆ 3 ಒಂದೇ ಮಗ್ಗಿ ಒಳಗ್ ಬರ್ಬೇಕು ನಮ್ಗೆ. ಹೌದಾ? ಇಲ್ಲಿ 3 ಬರುದಿಲ್ಲ, ಅದನ್ನ ತೆಗಿಯಕ್ಕ ಬರುದಿಲ್ಲ ನಮ್ಗೆ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಜಸ್ಟ್ y ಅಷ್ಟೇ ಹೊರಗೆ ತಕ್ಕೋತೀನಿ. ಅವಾಗ ಎಷ್ಟು ಉಳಿತು? 4y² ಉಳಿತು. ಹೌದಾ? ಇಲ್ಲಿ 3y ಒಳಗ್ ಒಂದ್ y ಹೊತ್ತಂದ್ರೆ ಏನಾಯ್ತು? y² ಉಳಿತು. ಪ್ಲಸ್ 5 ಒಂದ್ y ಒಳಗ 2y ಒಳಗ್ ಒಂದ್ y ಹೋಯ್ತಂದ್ರ y ಅಷ್ಟೇ ಉಳಿತು. ಪ್ಲಸ್ ಇರೋದೇ ಒಂದ್ y, ಅದು ಹೋಗಿತ್ತಂದ್ರ ನಮ್ಗ 6 ಅಷ್ಟೇ ಉಳಿತು. ಡಿವೈಡೆಡ್ ಬೈ 2y ಅಂತ ಬರ್ಕೊಂಡ್ವಿ. ಹೌದಾ? ಇಲ್ಲಿ ಕಾಣಿಸ್ಲಿಲ್ಲ ನಿಮ್ಗೆ 6. ಓಕೆ, ಇಲ್ಲಿ 6 ಇದೆ ನೋಡ್ರಿ. ಇವಾಗ ಏನಾಯ್ತು? y ಕ್ಯಾನ್ಸಲ್ ಮಾಡ್ಬಿಡೋಣ. ಹೌದಾ? ಅವಾಗ ಏನಾಯ್ತು? 2 ಅಷ್ಟೇ ಉಳಿತು ನನ್ಗೆ. ಕರೆಕ್ಟಾ? ಇನ್ ಸ್ವಲ್ಪ ರಬ್ ಮಾಡ್ಬೋದಾ? ಇವಾಗ ನೋಡ್ರಿ, 4y² ಪ್ಲಸ್ 5y ಪ್ಲಸ್ 6 ಡಿವೈಡೆಡ್ ಬೈ 2 ಇದೆ. ಹೌದಾ? ಇಲ್ಲಿ ಕಾಣಿಸ್ಲಿಲ್ಲ, ಹಾಗಾಗಿ ನಾನು ಇಲ್ಲಿ ಬರ್ತಿದ್ದೇನೆ. ಓಕೆ, ಇವಾಗ ಏನಾಯ್ತು? ನನ್ಗೆ ಮತ್ತೆ ಭಾಗ. Thank you. Thank you. ಹಲೋ ಸರ್, ಹಲೋ. Sir, still time is remaining. Sorry, ma'am. Sorry, sir. Please, you can continue, sir. Okay, okay. Just 11:17, sir. Okay. ಇಲ್ಲಿ 4y² ಪ್ಲಸ್ 5y ಪ್ಲಸ್ 6 ಡಿವೈಡೆಡ್ ಬೈ 2 ಇದೆ. ಓಕೆ, ಸೊ ಇವಾಗ ಏನಾಯ್ತು? ನನ್ಗೆ ಇಲ್ಲಿ ಕಾಮನ್ ಆಗಿ ತೆಗಿಲಿಕ್ಕೆ ಯಾವುದೇ ಇಲ್ಲ. ಹಾಗಾಗಿ ನಾನು ಇನ್ನೂ ಒಂದು ಸ್ಟೆಪ್ ಏನಂದ್ರ, ಈ 2ಅನ್ನ ಯಾವುದೋ ಒಂದು ಸಂಖ್ಯೆದಿಂದ ಭಾಗಿಸ್ಲಿಕ್ಕೆ ಬರುದಿಲ್ಲ ನನ್ಗೆ. ಒಂದ್ಸಲ ಇದ್ರ ಜೊತೆ, ಒಂದ್ಸಲ ಇದ್ರ ಜೊತೆ, ಒಂದ್ಸಲ ಇದ್ರ ಜೊತೆ ನಾನು ಭಾಗಾಕಾರ ಮಾಡ್ಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, 4y² ಡಿವೈಡೆಡ್ ಬೈ 2 ಪ್ಲಸ್ 5y ಡಿವೈಡೆಡ್ ಬೈ 2 ಪ್ಲಸ್ 6 ಡಿವೈಡೆಡ್ ಬೈ 2. ಹೌದಾ? ಇಲ್ಲಿ ಏನಾಗತ್ ನೋಡ್ರಿ, 2 ಒಂದ್ಲೆ 2 ಎರಡ್ಲೆ. ಇಲ್ಲಂತೂ ನಮ್ಗೆ ಯಾವುದೇ ಭಾಗಾಕಾರ ಮಾಡ್ಲಿಕ್ಕೆ ಬರುದಿಲ್ಲ. ಹೌದಾ? ಈಗ ಒಂದ್ ನೆನ್ಪಿಟ್ಕೋರಿ, ಈ ಬೀಜೋಕ್ತಿಗಳೊಳಗೆ ಏನಾಗತ್ತಂದ್ರ, ಹಿಂಗ ಪಾಯಿಂಟ್ ಒಳಗೆ ಇಡ್ಲಿಕ್ಕೆ ಹೋಗ್ಬೇಡ್ರಿ. ಅದು ಬರ್ಲಿಲ್ಲ ಅಂದ್ರೆ ಹಂಗೆ ಭಿನ್ನ ರಾಶಿ ಒಳಗೆ ಇಟ್ಬಿಡ್ರಿ. ಬಟ್ ಅದನ್ನ ಮತ್ತ ನಾವು ಪಾಯಿಂಟ್ ಒಳಗೆ ಇಡ್ಲಿಕ್ಕೆ ನಡೀತೈತಿ, ಬಟ್ ಅದೇನಾಗ್ತೈತಿ ಅಷ್ಟು ಯಾರು ಇಡುದಿಲ್ಲ. ಹೌದಾ? ಏನಾಗುತ್ತ, ಒಂದು ಭಿನ್ನ ರಾಶಿ ಒಳಗ ಫ್ಯಾಕ್ಟರ್ ಒಳಗ ನಮ್ಗೆ ಇಟ್ಬಿಡ್ತಾರ. ಓಕೆ, 2 ಒಂದ್ಲೆ 2 3. ಹೌದಾ? ಹಾಗಾದ್ರೆ ಆನ್ಸರ್ ಏನ್ ಬಂತು? ಒಂದು 2y² ಬಂತು, ಪ್ಲಸ್ 5y ಡಿವೈಡೆಡ್ ಬೈ 2 ಬಂತು, ಪ್ಲಸ್ 3 ಬಂತು. ಓಕೆ, ಸೊ ಇದನ್ನ ಭಾಗಾಕಾರ ಮಾಡೋದು, ಒಂದು ಪದದಿಂದ ಭಾಗಾಕಾರ ಮಾಡ್ಬೇಕಂದ್ರ ಮೊದಲನೇ ಸ್ಟೆಪ್ ಏನಂದ್ರ, ಕಾಮನ್ ಆಗಿರುವಂತ ಸಂಖ್ಯೆಯನ್ನ ಅಥವಾ ಬೀಜ ಪದಗಳನ್ನ ಹೊರಗೆ ತೆಗೆದು ಕೆಳಗಿರಿಂದ ನಾವು ಭಾಗಾಕಾರ ಮಾಡ್ಬೇಕು. ಇನ್ ಕೇಸ್ ಅದು ಬರ್ಲಿಲ್ಲ ಅಂದ್ರ ಈ ರೀತಿ ನಾವು ಸಪರೇಟ್ ಆಗಿ ನಾವ್ ಏನ್ ಮಾಡ್ಬೇಕು? ಭಾಗಾಕಾರವನ್ನ ಮಾಡ್ಬೇಕು. ಓಕೆ, ಸೊ ಇದು ನಮ್ದು ಏನಾಗತ್ತ, ಬೀಜೋಕ್ತಿಗಳ ಭಾಗಾಕಾರ ಇದೆ. ಹೌದಾ? ಇನ್ನೂ ಇದೆ ಇದು ಟಾಪಿಕ್. ಸೊ ನಾವೀಗ ಏನ್ ಮಾಡೋಣ, ಇಷ್ಟೊತ್ತವರೆಗೂ ಏನ್ ಕಲ್ಸಿದೆ ಅದರ ಮೇಲೆ ನಿಮ್ಗೊಂದಿಷ್ಟು MCQ ಟೆಸ್ಟ್ ಅಂದ್ರ ರಸಪ್ರಶ್ನೆಗಳನ್ನ ಕೇಳ್ತೀನಿ. ಅದು ಇನ್ನೂ ಟೈಮ್ ಇತ್ತಂದ್ರೆ ನಾವು ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ. ಓಕೆ, ಹಾಗಾದ್ರೆ ನಮ್ಮ ಇವತ್ತಿನ ಒಂದು ರಸಪ್ರಶ್ನೆಗಳು ಏನಿದಾವ ಅಂತ ಹೇಳಿ ನೋಡೋಣ. ಓಕೆ,
ಎಲ್ಲಿದೆ ನೋಡ್ರಿ, ಒಂದ್ ಸೆಕೆಂಡ್. ಇಲ್ಲಿದೆ ನೋಡ್ರಿ. ಓಕೆ, ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಓಕೆ, ಇಲ್ಲಿ ನೋಡ್ರಿ, ಅಪವರ್ತಿಸುವಿಕೆ MCQs. ಹೌದಾ? ಫಸ್ಟ್ ಕ್ವಶನ್ ನೋಡ್ರಿ, ನಾನು ಒಂಚೂರು ತಡ್ರಿ, ಇನ್ನು ಸ್ವಲ್ಪ ಜೂಮ್ ಮಾಡ್ತೇನೆ ನೋಡ್ರಿ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ, 8x+16 ಅಪವರ್ತಿಸುವಿಕೆ ಮಾಡಿದರೆ ಯಾವುದು ಸರಿಯಾಗಿದೆ? ಆಪ್ಷನ್ ಎ 8 ಇಂಟು x+16, ಆಪ್ಷನ್ ಬಿ 2 ಇಂಟು 4x+8, ಆಪ್ಷನ್ ಸಿ 8 ಇಂಟು x+2, ಆಪ್ಷನ್ ಡಿ 8x ಇಂಟು 16 ಅಂತ ಇದೆ. ನೋಡ್ರಿ ಯಾವ್ದಾಗತ್ತ? ಇಲ್ಲಿ ನಮ್ಗೆ ಯಾವ್ದಾಗತ್ ನೋಡ್ರಿ, ಎರಡೆರಡು ಆನ್ಸರ್ ಕರೆಕ್ಟ್ ಇದಾವ್. ಬಿನೂ ಕರೆಕ್ಟ್ ಇದೆ. ಇಲ್ಲಿ ನೋಡ್ರಿ, ಒಂದ್ಸಲ ನೋಡ್ರಿ, ಅಪವರ್ತನಗಳಂದ್ರೆ ಇದನ್ನ ಬಿಡಿ ಬಿಡಿಯಾಗಿ ಬರಿಬೇಕು. ಹೌದಾ? ಇಲ್ಲಿ ಏನಾಗತ್ತ, 2 4x+8 ಅಂತ ಇದೆ. ಹೌದಾ? ಬಟ್ ಇಲ್ಲಿ ಏನಾಗತ್, ನಮ್ಗ ಡೈರೆಕ್ಟ್ ಆಗಿ ಹೊರಗೆ ತಗೊಂಡಾರು. ನಾವ್ ಇದನ್ನ ಆನ್ಸರ್ ಇನ್ ಕೇಸ್ ನೀವು ಬರೆದ್ರು ಇದು ಕರೆಕ್ಟ್, ಇದು ಕರೆಕ್ಟ್. ಬಟ್ ನಾನಿಲ್ಲಿ ಬಾಳ್ ಎಕ್ಸಾಕ್ಟ್ ಆಗಿ ಪರ್ಟಿಕ್ಯುಲರ್ ಆಗಿರೋದು ಆಪ್ಷನ್ ಸಿ ಇರೋದ್ರಿಂದ ನಾನು ಏನ್ ಮಾಡ್ತೀನಿ, ಆಪ್ಷನ್ ಸಿ ಅನ್ನ ನಾನು ಕನ್ಸಿಡರ್ ಮಾಡ್ತೇನೆ. ಹಾಗಾದ್ರೆ ಇದಕ್ಕ ಆನ್ಸರ್ ಯಾವುದು? ಆಪ್ಷನ್ ಸಿ 8 ಇಂಟು x+2. ಓಕೆ, ಸೆಕೆಂಡ್ ಒನ್, x²+4x ಅನ್ನು ಅಪವರ್ತಿಸಿದರೆ ಏನ್ ಬರುತ್ತೆ ನೋಡ್ರಿ, x ಇಂಟು x+4, x+2 ಇಂಟು x+2. ಓಕೆ, ನೆಕ್ಸ್ಟ್ x² ಇಂಟು 4x, x-4 ಇಂಟು x ಅಂತ ಇದೆ. ನೋಡ್ರಿ ಯಾವ್ದು ಬರುತ್ತೋ? ಓಕೆ, ವೆರಿ ಗುಡ್. ಎಕ್ಸಾಕ್ಟ್ಲಿ ಇಲ್ಲಿ ಏನಾಗತ್ತ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದನ್ನ ಸ್ವಲ್ಪ ನಾನು ಹೈಲೈಟ್ ಮಾಡ್ತೇನೆ ನೋಡ್ರಿ. ಓಕೆ, ರೆಡ್ ಅಲ್ಲಿ, ಕರೆಕ್ಟಾ? ಓಕೆ, ನೆಕ್ಸ್ಟ್. ಸಾರಿ, ಒಂದು ಆನ್ಸರ್ ಸ್ಕಿಪ್ ಆಯ್ತು. ಓಕೆ, ಮೂರನೇ ಕ್ವಶನ್ ಏನಿದೆ, 6a+12b ನಲ್ಲಿ ಸಾಮಾನ್ಯ ಪದ ಯಾವುದು? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 6, ಆಪ್ಷನ್ ಡಿ AB ಅಂತ ಇದೆ. ಅದ್ರಲ್ಲಿ ಕಾಮನ್ ಆಗಿ ಬರುವಂತ ಸಂಖ್ಯೆ ಯಾವ್ದು ಬರ್ತೈತಿ ನೋಡ್ರಿ? ಹೌದಾ? 6 ಕಾಮನ್ ಆಗಿ ಬರ್ತೈತಿ ನೋಡ್ರಿ. ಹೌದಾ? ಅಲ್ಲಿ ಏನಾಗತ್ತ, ವೆರಿ ಗುಡ್, ಇಲ್ಲಿ ಏನಾಗತ್ತ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ನಾಲ್ಕನೇ ಕ್ವಶನ್, 9x² -3x ಅನ್ನು ಅಪವರ್ತಿಸಿದಾಗ ಬರುವಂತ ಯಾವುದು ಸರಿಯಾಗಿದೆ? ಆಪ್ಷನ್ ಎ 3x ಇಂಟು 3x - 1, ಆಪ್ಷನ್ ಬಿ 9 ಇಂಟು x - 3, ಆಪ್ಷನ್ ಸಿ 3 ಇಂಟು 3x² - x, ಆಪ್ಷನ್ ಡಿ x ಇಂಟು 9x - 3 ಅಂತ ಇದೆ. ಯಾವ್ದಾಗತ್ ನೋಡ್ರಿ? ಓಕೆ, ವೆರಿ ಗುಡ್. ಇಲ್ಲಿ ಏನಾಗತ್ತ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗತ್ ನೋಡ್ರಿ. ನೆಕ್ಸ್ಟ್, ಐದನೇ ಕ್ವಶನ್, ಅಪವರ್ತಿಸುವಿಕೆ ಎಂದರೇನು? ಐದನೇ ಕ್ವಶನ್ ಏನಂದ್ರ, ಅಪವರ್ತಿಸುವಿಕೆ ಎಂದರೆ ಆಪ್ಷನ್ ಎ ಪದಗಳನ್ನು ಸೇರಿಸುವುದು, ಆಪ್ಷನ್ ಬಿ ಪದಗಳನ್ನು ಕಡಿತಗೊಳಿಸುವುದು, ಆಪ್ಷನ್ ಸಿ ವ್ಯಂಜಕವನ್ನು ಘಟಕಗಳ ಗುಣಾಕಾರ ರೂಪದಲ್ಲಿ ಬರೆಯುವುದು, ಆಪ್ಷನ್ ಡಿ ಭಾಗಾಕಾರ ಮಾಡುವುದು. ನಿಮಗೆ ಲಾಸ್ಟ್ ಟೈಮ್ ಇದೇ ಕ್ವಶನ್ ಬಂದಿತ್ತು ಅನಿಸ್ತೈತಿ. ಅಪವರ್ತಿಸುವಿಕೆ ಅಂದ್ರೆ ಅದನ್ನ ಗುಣಾಕಾರ ರೂಪದಲ್ಲಿ ನಾವು ಬರಿಬೇಕು. ಹಾಗಾಗಿ ನಮ್ಮ ಆನ್ಸರ್ ಯಾವ್ದಾಗತ್ತಂದ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗತ್ತ. ಕರೆಕ್ಟಾ? ಓಕೆ, ನೆಕ್ಸ್ಟ್. 5p + 10q ಅನ್ನು ಅಪವರ್ತಿಸಿದಾಗ ಏನ್ ಬರ್ತೈತಿ? ಆಪ್ಷನ್ ಎ 5p + 2q, ಆಪ್ಷನ್ ಬಿ p ಇಂಟು 5 ಮತ್ತು + 10q ಬರ್ತೈತಿ. ನೆಕ್ಸ್ಟ್, ಆಪ್ಷನ್ ಸಿ 10 ಇಂಟು 5p + q, ಡಿ p + q ಇಂಟು 5 ಅಂತ ಬರ್ತೈತಿ. ಬಟ್ ಆನ್ಸರ್ ನಮಗೆ ಇಲ್ಲಿ ಆಲ್ರೆಡಿ ಗೊತ್ತಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಒಂದ್ ಸೆಕೆಂಡ್. ಓಕೆ, ನೆಕ್ಸ್ಟ್. 7a - 7ನೇದ್ ನೋಡ್ರಿ, 7a - 14 ಅನ್ನು ಅಪವರ್ತಿಸಿದಾಗ ಯಾವುದು ಸರಿಯಾಗಿದೆ? ಆಪ್ಷನ್ ಎ 7 ಇಂಟು a - 14, a - 2 7. ಹೌದಾ?
ಆಮೇಲೆ 7 ಇಂಟು ಎ ಮೈನಸ್ 2 ಎ ಇಂಟು 7 ಮೈನಸ್ 14 ಹೌದಾ. ಸೊ ನಮ್ದೇನಾಗುತ್ತಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಅನ್ನು ಅಪವರ್ತಿಸುವಿಕೆ ಮಾಡಿದರೆ ಫಲಿತಾಂಶವೇನು? ಆಪ್ಷನ್ ಎ ಎಕ್ಸ್ ಇಂಟು ಎಕ್ಸ್ ಮೈನಸ್ 1, ಆಪ್ಷನ್ ಬಿ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 1, ಆಪ್ಷನ್ ಸಿ ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ ಎಕ್ಸ್, ಆಪ್ಷನ್ ಡಿ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಅಂತ ಆಗುತ್ತಾ ನೋಡ್ರಿ. ಯಾವ್ದು ಗೆಸ್ ಮಾಡ್ರಿ, ಅದನ್ನು ಬಿಡಿ ಬಿಡಿಯಾಗಿ ಬರಿಬೇಕಷ್ಟೇ. ಓಕೆ, exactly option A is the right answer. Okay, next ಅಪವರ್ತಿಸುವಿಕೆ ಮಾಡುವ ಮೊದಲ ಹಂತ ಯಾವುದು? ಆಪ್ಷನ್ ಎ ಉತ್ತರ ಬರೆಯುವುದು, ಆಪ್ಷನ್ ಬಿ ಸಾಮಾನ್ಯ ಪದ ಕಂಡುಹಿಡಿಯುವುದು, ಆಪ್ಷನ್ ಸಿ ಪದಗಳನ್ನ ಗುಣಿಸುವುದು, ಆಪ್ಷನ್ ಡಿ ಭಾಗಿಸುವುದು. ನಾವು ಒಂದು ಅಪವರ್ತಿಸುವಿಕೆ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಏನಾಗತ್ ನಮ್ದು ಹೇಳಿದೆ ನಾನು ನಿಮ್ಗೆ. ಅದರಲ್ಲಿರುವಂತ ಕಾಮನ್ ಫ್ಯಾಕ್ಟರ್ಸ್ ಗಳನ್ನ ಹೊರಗೆ ತೆಗಿಬೇಕು, ಸಾಮಾನ್ಯ ಪದಗಳನ್ನ ಹೊರಗೆ ತೆಗಿಬೇಕು. ಹಾಗಾಗಿ ನಮ್ಮ ಆನ್ಸರ್ ಏನಾಗತ್ ನೋಡ್ರಿ ಇಲ್ಲೇ ಸಾಮಾನ್ಯ ಪದವನ್ನ ಕಂಡುಹಿಡಿಯೋದು. ಓಕೆ, ಇದು ನಮ್ಮ ಆನ್ಸರ್. ಓಕೆ, ಸೊ ಲಾಸ್ಟ್ ಕ್ವಶನ್, 3m ಪ್ಲಸ್ 6n ಪ್ಲಸ್ 9p ನಲ್ಲಿ ಸಾಮಾನ್ಯ ಪದ ಯಾವುದು? ಆಪ್ಷನ್ ಎ 9, ಆಪ್ಷನ್ ಬಿ 6, ಆಪ್ಷನ್ ಸಿ 3, ಆಪ್ಷನ್ ಡಿ mn ಅಂತ ಇದೆ. ಯಾವ್ದು ನೋಡ್ರಿ ಅದರಲ್ಲಿ ಸಾಮಾನ್ಯವಾಗಿರ್ಬೇಕು ಅಂದ್ರೆ ಆ 3 ಪದದಲ್ಲಿ ಒಂದು ಕಾಮನ್ ಆಗಿರುವಂತ ಪದಗಳನ್ನ ಹೊರಗೆ ತೆಗೀರಿ. ಯಾವ್ದಾಗತ್ ನೋಡ್ರಿ, 9 ಇದೆ, 6 ಇದೆ, 3 ಇದೆ, mn ಇದೆ. ಎಕ್ಸಾಕ್ಟ್ಲಿ ಅಲ್ಲಿ ಏನಾಗತ್ ನಮ್ಗೆ 3 ಆಗತ್ತ. 3 1 3 2 3 3 9 ಅಷ್ಟು. 3 6 9 ಕೂಡ 3 ಒಂದೇ ಮಗ್ಗಿಯಲ್ಲಿ ಇರೋದ್ರಿಂದ ಅಲ್ಲಿ 3 ಕಾಮನ್ ಆಗಿ ಹೊರಗೆ ಬರ್ತೈತಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ವೆರಿ ಗುಡ್. ಇದು ನಿಮ್ಮ ಇವತ್ತಿನ ಒಂದು MCQ ಟೆಸ್ಟ್ ಆಗಿತ್ತು. ಯಾವ ಒಂದು ಪಾಠದ ಮೇಲೆ? ಅಪವರ್ತಿಸುವಿಕೆ ಒಂದು ಪಾಠದ ಮೇಲೆ. ಹೌದಾ? ಸೊ ಇನ್ನು ಸ್ವಲ್ಪ ಟೈಮ್ ಇದೆ. ನಾವೇನ್ ಮಾಡೋಣ, ಇದ್ರದ್ದು ಇನ್ನೊಂದು ಚೂರು ಕಂಟಿನ್ಯೂ ಪಾರ್ಟ್ ಅನ್ನ ನಾವೇನ್ ಮಾಡೋಣ ನೋಡೋಣ. ಓಕೆ, ನಿಮ್ಗೆ ಸ್ವಲ್ಪ ಭಾಗಾಕಾರ ಯಾವ ರೀತಿ ಮಾಡಬಹುದು ಅನ್ನೋದು ಐಡಿಯಾ ಬಂತು. ಓಕೆ, ಸೊ ಈ ಒಂದನ್ನ ಕಲಿತಾಗ ನನ್ಗೊಂದು ಏನಾಗತ್ತಂದ್ರ ಇಲ್ಲಿ ನೋಡ್ರಿ, ಈಗ ನಾವೇನ್ ಮಾಡ್ತಿರ್ತೀವಿ, ತಡ್ರಿ, n2xy ಇಲ್ಲಿ 4xy ಅಂತ ಇದೆ. ಹೌದಾ? ನೀವೇನ್ ಮಾಡ್ತಿರ್ತೀರಿ ಹೇಳ್ರಿ, y ಹೋಯ್ತು, x ಹೋಯ್ತು, 4 1 4 2 ಅಂತ ಬರದ್ರಿ. ಹೌದಾ? ನಾನು ಇಲ್ಲೊಂದು ಬರೀತೀನಿ. ಇದನ್ನ ಯಾವ ರೀತಿ ಬಾಳ್ತೀರಿ ಹೇಳ್ರಿ? ಇದೆಷ್ಟು ಬರ್ತಿತ್ತು ಆನ್ಸರು? 555 ಡಿವೈಡೆಡ್ ಬೈ 5 ಮಾಡಿದೆ ನಾನು. ಹೌದಾ? ಸೊ ಇದನ್ನ ಮಾಡಿ 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 ನಿಮ್ಗೆ ಏನಾಗಿರ್ತೈತಿ ಮೈಂಡ್ ಸೆಟ್, ಪಟ್ನ 5 1 5 ಕ್ಯಾನ್ಸಲ್ ಆಗಿ ಏನಾಗಿರ್ತೈತಿ 55 ಅಂತ ಬರೀತೀರಿ. ಬಟ್ ಇದು ಕರೆಕ್ಟ್ ಏನೋ ಆನ್ಸರು ಅಲ್ಲ, ರಾಂಗ್ ಇದು. ಅಂದ್ರ ಈ ಬೀಜ ಪದಗಳಿಗೆ ಸಂಬಂಧಪಟ್ಟಿರುವಂತಹ ಭಾಗಾಕಾರ ಸ್ವಲ್ಪ ಬೇರೆ ಆಗತ್ತ. ಈ ಸಂಖ್ಯೆಗಳಿಗೆ ನಾವ್ ಏನ್ ಮಾಡ್ಬೇಕು, ಮೊದಲ ಏನಂದ್ರ ಅದು ಯಾವ ಮಗ್ಗಿ ಒಳಗಿದೆ. ಸೊ ಈಗ ಏನಾಗಿರ್ತದೆ, ಇದನ್ನ ಮಾಡಿ ರೂಢಿ ಇರ್ತಿತ್ಲಾ, ನೀವ್ ಏನ್ ಮಾಡ್ಬಿಡ್ತೀರಿ, ಪಟ್ನ ಇಲ್ಲಿ 5 ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ಬಟ್ ಇದೇನಾಗತ್ತ ಆನ್ಸರು ತಪ್ಪಿದೆ. ಇಲ್ಲಿ ಏನಾಗತ್ತ 5 1 5 1 5 1 5 1. ಹೌದಾ? ಸೊ ಏನಾಗತ್ ನಮ್ಗೆ 101 ಆನ್ಸರ್ ಬಂತು. ಅದ್ರ ಬದ್ಲಿ ನೀವು 55 ಇಟ್ರಿ ಅಂದ್ರೆ ಏನಾಗತ್ತ, ನಿಮ್ ಆನ್ಸರು ರಾಂಗ್ ಆಗತ್ತ. ಹೌದಾ? ಸೊ ನಿಮ್ಗೆ ಸಮ್ ಟೈಮ್ ಏನಾಗಿತ್ತ, ಮ್ಯಾಥ್ಸ್ ಇಲ್ಲೇ ನಿಮ್ಗೆ ಕೈ ಕೊಡೋದು. ಹೌದಾ? ನಾನು ಎಲ್ಲ ಮಾಡಿದೆ, ನಮ್ಗೆ ಯಾವ ಲೆಕ್ಕ ಕರೆಕ್ಟ್ ಆಗಿಲ್ಲ ಅಂತ ಹೇಳಿ. ಹೌದಾ? ಬಟ್ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವೇ ತಪ್ಪಾಗಿರ್ತೈತಿ. ಹಾಗಾಗಿ ತಪ್ಪುವಂತ ಚಾನ್ಸ್ ಇರ್ತೈತಿ. ಓಕೆ, ಸೊ ನೋಡೋಣ ಹಾಗಾದ್ರೆ. ಬೀಜೋಕ್ತಿಗಳ ಭಾಗಾಕಾರದ ಮುಂದುವರಿದ ಭಾಗ ಅಂತ ಇದೆ ನೋಡಿ. ಹೌದಾ? ಯಾವ ರೀತಿ ಇದೆ, ಜಸ್ಟ್ ಅದಕ್ಕಿಂತ ಮುಂಚೆ ನಾನೊಂದು ಹಂಗೆ ಎಕ್ಸಾಂಪಲ್ ಕೊಡ್ತೀನಿ. ಈಗ ಅದನ್ನೇನಾದ್ರೂ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮತ್ತೆ ನಮ್ಗೆ ಟೈಮ್ ಶಾರ್ಟೇಜ್ ಆಗ್ಬಿಡ್ತೈತಿ, ಬೇಕಂದ್ರೆ ಬಹಳ ಬೀಜೋಕ್ತಿಗಳು ದೊಡ್ಡದಿರ್ತೈತಿ. ಹಾಗಾಗಿ ನಾನು ಸ್ವಲ್ಪ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ ನೋಡಿ, ಜಸ್ಟ್ ಆಸ್ ಅ ಹೋಮ್ವರ್ಕ್ ಅಂದ್ರೂ ಅನ್ಕೊಳ್ರಿ. ಹೌದಾ?
9 ಎಕ್ಸ್ ಸ್ಕ್ವೇರ್ ವೈ ಡಿವೈಡೆಡ್ ಬೈ 3 ಎಕ್ಸ್ ವೈ. ಇದು ಫಸ್ಟ್ ಕ್ವಶನ್. ಹೌದಾ? ಸೆಕೆಂಡ್ ಕ್ವಶನ್ 25 ಪಿ ಸ್ಕ್ವೇರ್ ಕ್ಯೂ ಕ್ಯೂಬ್. ಹೌದಾ? ಡಿವೈಡೆಡ್ ಬೈ 5 ಪಿ ಅಂತ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಲಾಸ್ಟ್ ಒಂದು ಕ್ವಶನ್ ಕೊಡ್ತೀನಿ ಅಷ್ಟೇ. 28 ಎಂ ಸ್ಕ್ವೇರ್ ಎನ್ ಸ್ಕ್ವೇರ್ 7 ಎಂ ಸ್ಕ್ವೇರ್ ಎನ್ ಸ್ಕ್ವೇರ್ ಅಂತ ಇದೆ. ಸೊ ಇವನ್ನೆಲ್ಲ ನೀವೇನ್ ಮಾಡ್ರಿ, ಸ್ವಲ್ಪ ಪ್ರಾಕ್ಟೀಸಿಗೆ ನೀವೇನ್ ಮಾಡ್ರಿ, ಈ ಲೆಕ್ಕಗಳನ್ನ ಮಾಡ್ರಿ. ಅಂದ್ರೆ ನಿಮಗೆ ಇನ್ನೂ ಭಾಗಾಕಾರದ ಒಂದು ಪರ್ಫೆಕ್ಟ್ ಆಗ್ತೈತಿ. ಓಕೆ, ಸೊ ಇಲ್ಲಿಗೆ ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಇಲ್ಲಿ ಇಷ್ಟೊತ್ತವರೆಗೂ ಹೇಳಿರುವಂತ ಈ ಒಂದು ಅಪವರ್ತಿಸುವಿಕೆ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಈ ಭಾಗಾಕಾರದ ಮುಂದುವರೆದ ಭಾಗವನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅಂದ್ರೆ ನಮ್ಮ ನೆಕ್ಸ್ಟ್ ಸ್ಯಾಟರ್ಡೆ ನೋಡೋಣಂತ. ಓಕೆ, ಅಲ್ಲಿವರೆಗೂ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸ್ಟೂಡೆಂಟ್. ಥ್ಯಾಂಕ್ ಯು.